ಕೂಡಿ ಬಂದಿರುವಂಥ ಆತ್ಮೀಯರೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಶೇಷವಾದಂಥ ಸಮಯವನ್ನು ನಾವು ಆತ್ಮೀಯ ಕ್ಷೇಮಾಭಿವೃದ್ಧಿಗೋಸ್ಕರ ಸದ್ಬಳಕೆಯನ್ನು ನಾವು ಮಾಡಿಕೊಳ್ಳೋಣ. ಸಭೆಯಲ್ಲಿ ಶಿಸ್ತು ಪಾಲನೆ, ಡಿಸಿಪ್ಲಿನ್ ಇನ್ ದ ಚರ್ಚ್. ಸಭೆ ಅನ್ನುವಂಥದ್ದು ಒಂದು ಸಾಮಾನ್ಯವಾದಂಥ ಒಂದು ಸಂಗತಿ ಅಲ್ಲ. ಸಭೆ ದೇವರ ಅನಾದಿ ಸಂಕಲ್ಪದಲ್ಲಿ ಇರ್ತಕ್ಕಂಥ ಒಂದು ಆಲೋಚನೆ, ಒಂದು ಕಾರ್ಯಕ್ರಮ ಈ ಸಭೆ. ಹಾಗಾಗಿ ಎಫೆಸ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ಅನಾದಿ ಸಂಕಲ್ಪದ ಮೇರೆಗೆ, ದೇವರ ಸಂಕಲ್ಪದ ಮೇರೆಗೆ, ಆ ಸಂಕಲ್ಪ ಯಾವಾಗ ಅಂತಂದರೆ ಆದಿಗಿಂತ ಮೊದಲೇ ಅಂತ ಹೇಳ್ತಾರೆ. ದೇವರ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದಂಥ ಜ್ಞಾನ ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಸಭೆ ಅಂತಕ್ಕಂಥದ್ದು ಮೊನ್ನೆ 2000 ವರ್ಷಗಳ ಹಿಂದೆ, 1000 ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ ಅನ್ನುವಂಥದ್ದಲ್ಲ. ಇದು ದೇವರ ಅನಾದಿ ಸಂಕಲ್ಪ. ಇನ್ನೂ ಮುಂದುವರೆದ ಭಾಗದಲ್ಲಿ ಈ ಸಭೆಯ ಒಂದು ಶ್ರೇಷ್ಠತೆ ಎಷ್ಟು ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ರೆ, ಅಪೊಸ್ತಲನಾದಂಥ ಪೌಲನು ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ಕೂಡ ಸಭೆಯ ಒಂದು ಶ್ರೇಷ್ಠತೆಯನ್ನು ಪೌಲನು ತಿಳಿಸ್ತಕ್ಕಂಥ ಒಂದು ವಿಶೇಷವಾದಂಥ ಮಾಹಿತಿ. ಆತನು ಸಮಸ್ತವನ್ನೂ ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು ಅಂತ ಹೇಳ್ತಾನೆ. ಅಂದರೆ ಸಮಸ್ತವನ್ನು ಎಲ್ಲ ಹಾಕಿದನಂತೆ? ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನಂತೆ. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು ಅಂತ ಹೇಳ್ತಾರೆ. ಸಭೆಯು ಆತನ ದೇಹವಾಗಿದೆ ಅಂತ ಹೇಳ್ತಾರೆ. ಸಭೆ ಆತನ ದೇಹ. ಆ ದೇಹವೆಂಬ ಸಭೆಯಲ್ಲಿ ಕ್ರೈಸ್ತರೆಲ್ಲರೂ ಕೂಡ ಅಂಗಾಂಗಗಳು. ಆ ದೇಹವೆಂಬ ಸಭೆಗೆ ಶಿರಸ್ಸು ಯೇಸು ಕ್ರಿಸ್ತನು. ಈಗ ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನಂತಂದರೆ ಸಮಸ್ತವೂ ಕೂಡ ಎಲ್ಲಿದೆ ಅಂತಂದರೆ ಕ್ರಿಸ್ತನ ಪಾದಗಳ ಕೆಳಗಿದೆ ಅಂತಂದರೆ ಕ್ರಿಸ್ತನ ದೇಹವೆಂಬ ಸಭೆಯ ಕೆಳಗೆ ಸಮಸ್ತವೂ ಇದೆ ಅಂತಕ್ಕಂಥದ್ದು ವಿಶೇಷವಾದಂಥ ಸಂಗತಿ. ಹಾಗಾಗಿ ಸಭೆಯ ಒಂದು ವಿಷಯದಲ್ಲಿ ನಾವು ಭಾಳ ಹಗುರವಾಗಿ ಮಾತಾಡುವಂಥದ್ದು ಸಲ್ಲದು. ಎಫೆಸ ಪತ್ರಿಕೆ ಇಲ್ಲಿರುವಂಥ 6 ಅಧ್ಯಾಯಗಳಲ್ಲಿ ಮೊದಲ 3 ಅಧ್ಯಾಯಗಳು ಸಭೆಯ ಒಂದು ಶ್ರೇಷ್ಠತೆಯನ್ನು, ಉನ್ನತವಾದಂಥ ಒಂದು ಸ್ಥಿತಿಯನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಸಭೆ ಇದು ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಒಂದು ಯೋಜನೆ. ಈ ಸಭೆಗೆ ಶಿರಸ್ಸಾಗಿ ತಂದೆಯಾದ ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ಶಿರಸ್ಸಾಗಿ ನೇಮಿಸಿದನಂತಂದರೆ ಈ ಸಭೆ ಎಷ್ಟೋ ಶ್ರೇಷ್ಠವಾದಂಥ ಒಂದು ಭಾಗ ದೇವರ ಸಂಕಲ್ಪದಲ್ಲಿ. ಸಭೆ ವಿಷಯದಲ್ಲಿ ಇನ್ನೂ ನಾವು ಗಂಭೀರವಾಗಿ ಆಲೋಚನೆ ಮಾಡೋದಾದರೆ, ಅಪೊಸ್ತಲನಾದಂಥ ಪೌಲನು ತಿಮೋತಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ಪೌಲನು ತಿಮೋತಿಗೆ ಹೇಳ್ತಾನೆ, ಓ ತಿಮೋತಿ, ನಾನು ಒಂದು ವೇಳೆ ಬರುವುದಕ್ಕೆ ತಡ ಆದರೂ ಕೂಡ ನೀನು ಹೇಗಿರಬೇಕು, ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥ ವಿಷಯನ ಆತನು ತಿಳಿಸ್ತಾ ಇದ್ದಾನೆ ತಿಮೋತಿಗೆ. 1 ತಿಮೋತಿ 3ನೇ ಅಧ್ಯಾಯ 14ನೇ ವಚನದಲ್ಲಿ, ಬೇಗನೆ ನಿನ್ನ ಬಳಿಗೆ ಬರುವೆನೆಂದು ನನಗೆ ನಿರೀಕ್ಷೆಯುಂಟು. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ ಅಂತ ಹೇಳ್ತಾರೆ. ಈ ವಚನ ಭಾಗದಲ್ಲಿ ಸಭೆ ಒಂದು ಶ್ರೇಷ್ಠತೆಯನ್ನು ಭಾಳ ಉನ್ನತವಾದಂಥ ಸ್ಥಿತಿಯಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಸಭೆಯಲ್ಲಿ
ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ನೀನು ಏನು ಮಾಡಬೇಕು ಅಂತಂದರೆ ತಿಳಿಸ್ಕೊಡ್ಬೇಕು ತಿಮೋತಿ ಅಂತ ಹೇಳ್ತಾನೆ. ಹಳೆ ಒಡಂಬಡಿಕೆಯ ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯದಲ್ಲಿ ಕೂಡ ಪ್ರಸಂಗಿ ಹೇಳ್ತಕ್ಕಂಥ ಮಾತೇನಂತಂದರೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಅಂತ ಹೇಳ್ತಾರೆ. ಹಾಗಾಗಿ ದೇವರ ಸಭೆ, ಕರ್ತನಾದ ಯೇಸು ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆ, ಕ್ರಿಸ್ತನು ಶಿರಸ್ಸಾಗಿರುವಂಥ ಸಭೆ, ಕ್ರಿಸ್ತನ ದೇಹವೆಂಬ ಸಭೆ, ಈ ಸಭೆಯಲ್ಲಿ ಒಂದು ಡಿಸಿಪ್ಲಿನ್ ಅನ್ನುವಂಥದ್ದು ಭಾಳ ವಿಶೇಷವಾದ ರೀತಿಯಲ್ಲಿ ದೇವರು ಕೋರ್ತಾ ಇದ್ದಾನೆ. ನಮ್ಮ ಮನಸ್ಸಿಗೆ ಬಂದಂಗೆ ಜನರ ಒಂದು ಸಂತೋಷಕ್ಕನುಸಾರವಾಗಿ, ಜನರ ಒಂದು ಮುಖದಿಚ್ಛೆಗೆ ಇರ್ತಕ್ಕಂತಹ ಸ್ಥಿತಿಗತಿಗಳಲ್ಲಾಗಲಿ ನಾವು ನಡ್ಕೊಳ್ಳುವಂಥದ್ದು ಸಭೆಯಲ್ಲಿ ನಡೆಯೋದಿಲ್ಲ. ಹಾಗಾಗಿ ಶಿಸ್ತು ಪಾಲನೆ ಅಂತಕ್ಕಂಥದ್ದು ಸಭೆಯಲ್ಲಿ ಬಹಳ ಬಹಳ ಮುಖ್ಯ. ಕ್ರಮಶಿಕ್ಷಣ ಅಂತಕ್ಕಂಥದ್ದು, ಸಭೆಯಲ್ಲಿ ನೀತಿ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ದೇವರ ವಾಕ್ಯ ಕೂಡ ಏನಂತ ಪ್ರಬೋಧಿಸ್ತಾ ಇದೆ ನಮಗೆ ಅಂತಂದರೆ, ಇದೇ ತಿಮೋತಿಗೆ ಬರಲ್ಲ ಮೊದಲನೇ ಪತ್ರಿಕೆ, ದಯಮಾಡಿ ಕ್ಷಮಿಸಿ, 2ನೇ ಪತ್ರಿಕೆ 3ನೇ ಅಧ್ಯಾಯ, 2ನೇ ತಿಮೋತಿ 3ನೇ ಅಧ್ಯಾಯ 16-17ನೇ ವಚನದಲ್ಲಿ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಅಂತ ಹೇಳ್ತಾನೆ. ಅಂದ್ರೆ ದೈವ ಪ್ರೇರಿತವಾದಂಥ ಪ್ರತಿಯೊಂದು ಶಾಸ್ತ್ರ, ಪ್ರತಿಯೊಂದು ಲೇಖನಗಳು ಕೂಡ ಉಪದೇಶ ಮಾಡೋದಕ್ಕೂ, ಖಂಡಿಸುವುದಕ್ಕೂ, ತಿದ್ದುಪಡಿ ಮಾಡೋದಕ್ಕೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಅಂತ ಹೇಳ್ತಾರೆ. ನೀತಿ ಶಿಕ್ಷೆ, ಡಿಸಿಪ್ಲಿನ್, ತಪ್ಪು ಮಾಡದೇ ಇರುವಂತಹ ಸ್ಥಿತಿಯಲ್ಲಿ ಕ್ರಮಶಿಕ್ಷಣಕ್ಕೊಳಪಡಿಸ್ತಕ್ಕಂತಹ ಒಂದು ದೈವಿಕವಾದಂತಹ ಬೋಧನೆಯ ಒಂದು ಉದ್ದೇಶ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಮುಂದುವರೆದ ಭಾಗದಲ್ಲಿ ಅದೇ ತಿಮೋತಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ, 2 ತಿಮೋತಿ ಚಾಪ್ಟರ್ 4 ವರ್ಸ್ 2 ಅಲ್ಲಿ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು ಅಂತ ಹೇಳ್ತದೆ. ಈ ಖಂಡಿಸೋದೇನಕ್ಕೆ, ಗದರಿಸೋದೇನಕ್ಕೆ, ಎಚ್ಚರಿಸೋದೇನಕ್ಕೆ? ಇದು ದೇವರ ಸಭೆ, ಕರ್ತನಾದ ಯೇಸು ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆ. ಇಲ್ಲಿ ಮನಸ್ಸಿಗೆ ಬಂದಂಗೆ ನಡ್ಕೊಳ್ಳಕ್ಕಾಗದೇ ಇರುವಂತಹ ಪರಿಸ್ಥಿತಿ ಇಲ್ಲಿಲ್ಲ. ನಮ್ಮ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ನಡ್ಕೊಳಕ್ ಆಗಲ್ಲ ಇಲ್ಲಿ. ಯಾಕೆಂದ್ರೆ ಇದು ದೇವರ ಸಭೆ. ದೇವರ ಸಭೆಯಲ್ಲಿ ಜನರು ಯಾವ ರೀತಿ ನಡ್ಕೊಳ್ಬೇಕು ಅದನ್ನ ನೀನು ತಿಳಿಸು ತಿಮೋತಿ ಅಂತ ಹೇಳ್ತಾನೆ. ಹಾಗಾಗಿ ಇದಕ್ಕೊಂದು ಶಿಸ್ತು ಇದೆ, ಇದಕ್ಕೊಂದು ಕಟ್ನಿಟ್ಟಿದೆ, ಇದಕ್ಕೊಂದು ಪದ್ಧತಿ ಇದೆ. ಹಾಗಾಗಿ ಶಿಸ್ತು ಪಾಲನೆ ಅಂತಕ್ಕಂಥದ್ದು ನಾವು ಸಭೆಯಲ್ಲಿ ಪ್ರಬೋಧಿಸಲಿಲ್ಲ ಅಂತಂದ್ರೆ ಅದು ದೈವಿಕವಾದಂಥ ಆಶೀರ್ವಾದಗಳಿಗೆ ಒಂದು ನೆಲೆಯಾಗಿಲ್ಲದಂತಹ ಸಭೆ ಆಗ್ಬಿಡ್ತದೆ. ದೇವರದರಲ್ಲಿ ವಾಸ ಮಾಡಬೇಕು ಅಂತಂದರೆ, ದೇವರು ತನ್ನ ಆಶೀರ್ವಾದಗಳನ್ನು ಧಾರಾಳವಾಗಿ ಆ ಒಂದು ಸಭೆಯಲ್ಲಿ ಅನುಗ್ರಹ ಮಾಡಬೇಕು ಅಂತಂದರೆ ಶಿಸ್ತು ಪಾಲನೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದಂಥ ವಿಷಯ. ಈ ಶಿಸ್ತು ಪಾಲನೆಯಿಂದ ಏನಾಗುತ್ತೆ ಅಂತಂದರೆ, ಶಿಸ್ತು ಪಾಲನೆಯಿಂದ ಸಭೆಯಲ್ಲಿ ಸಮಾಧಾನ ಉಂಟಾಗುತ್ತೆ, ಸಭೆಯಲ್ಲಿ ಸಂತೋಷ ಉಂಟಾಗುತ್ತೆ, ಮತ್ತು ಸಭೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಒಂದು ದಕ್ಷತೆಯನ್ನು ಉಂಟು ಮಾಡ್ತದೆ. ಯಾವ ರೀತಿ ಒಬ್ಬ ಪ್ರಾಮಾಣಿಕ ದಕ್ಷತೆಯಿಂದ ಕೂಡಿದಂತಹ ಜೀವಿತವನ್ನು ಜೀವಿಸಬೇಕು ಅನ್ನುವಂಥದ್ದು ಈ ಕ್ರಮಶಿಕ್ಷಣ ಅನ್ನುವಂಥದ್ದು ನಮಗೆ ತೋರ್ಪಡಿಸ್ತದೆ. ಉದಾಹರಣೆಗೆ ನಾವು ಗಮನಿಸಿದ್ರೆ, ನಮ್ಮ ದೇಶವನ್ನು ಶತ್ರು ಸೈನ್ಯಗಳಿಂದ ಕಾಪಾಡ್ತಕ್ಕಂತಹ ಒಂದು ಸೈನಿಕರು
ಯಾವ ರೀತಿಯಾದಂಥ ಒಂದು ಶಿಸ್ತು ಪಾಲನೆಯನ್ನು ಅವರು ಅನುಸರಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನೇನು ಇದೇ ತಿಂಗಳು 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಂದು ದೆಹಲಿಯಲ್ಲಿ ಇಡೀ ವಿಶ್ವವೇ ನೋಡಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಪೆರೇಡ್ ನಡೀತದೆ. ಅಲ್ಲಿ ಸೈನಿಕರು ಅವರ ಒಂದು ಪಥಸಂಚಲನ ಯಾವ ರೀತಿಯಾದಂಥ ಒಂದು ಶಿಸ್ತಿನಿಂದ ಕೂಡಿರುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಡಿಸಿಪ್ಲಿನ್, ಶಿಸ್ತು ಪಾಲನೆ ಬಹಳಷ್ಟು ಹೆಚ್ಚಾಗಿ ಅವರು ಕೋರಿಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ. ಅವೆಲ್ಲವುಗಳಿಗಿಂತಲೂ ಕೂಡ ಹೆಚ್ಚಾಗಿ ಸಭೆಯಲ್ಲಿ ಕೂಡ ಶಿಸ್ತು ಪಾಲನೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಹಾಗಾಗಿ ಶಿಸ್ತು ಪಾಲನೆಯಿಂದ ಏನು ನಮ್ಗೆ ಪರಿಣಾಮ ಆಗುತ್ತೆ ಅಂತಂದರೆ, ಈಗಾಗಲೇ ಹೇಳಿದಾಗೆ ಶಿಸ್ತು ಪಾಲನೆಯಿಂದ ಸಭೆಯಲ್ಲಿ ಸಮಾಧಾನ ಇರುತ್ತೆ, ಸಭೆಯಲ್ಲಿ ಸಂತೋಷ ಇರುತ್ತೆ, ಮತ್ತು ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯನೂ ಕೂಡ ದಕ್ಷತೆಯಿಂದ ತನ್ನ ಜೀವಿತವನ್ನು ಜೀವಿಸುವುದಕ್ಕೆ ಸಹಕಾರ ಆಗುತ್ತೆ ಈ ಶಿಸ್ತು ಪಾಲನೆ. ಸೊ ಶಿಸ್ತು ಪಾಲನೆ ಯಾಕೆ, ಇಷ್ಟಕ್ಕೂ ಶಿಸ್ತು ಪಾಲನೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕ್ಕೊಂಡ್ರೆ, ನಂಬರ್ 1, ಶಿಸ್ತು ಪಾಲನೆ ಯಾಕೆ ಅಂತಂದರೆ ಅದು ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಶಿಸ್ತು ಪಾಲನೆ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನವನ್ನು ನಾವು ಗಮನಿಸಿದರೆ, ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ, ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾರೆ. ಯಾವ ಶಿಕ್ಷೆಯಾದರೂ, ಯಾವ ಶಿಕ್ಷಣ ಆದರೂ ಕೂಡ ತತ್ಕಾಲಕ್ಕೆ ಅದು ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತೆ. ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಶಿಕ್ಷಿಸುವಂಥ ಸಂದರ್ಭದಲ್ಲಿ ಅವರು ಹೋಮ್ವರ್ಕ್ ಮಾಡಿಲ್ಲ ಅಂತಂದರೆ, ಅವರು ಸರಿಯಾಗಿ ಬಟ್ಟೆಗಳನ್ನು ಹಾಕ್ಕೊಂಡಿಲ್ಲ ಅಂತಂದರೆ, ಸರಿಯಾದ ರೀತಿಯಲ್ಲಿ ಅವರು ವರ್ತಿಸಲಿಲ್ಲ ಅಂತಂದರೆ, ಶಿಕ್ಷಕರ ಬೆತ್ತ ಏನು ಮಾಡುತ್ತೆ ಅಂತಂದರೆ ಹುಡುಗನ ಒಂದು ತಪ್ಪನ್ನು ತಿದ್ದುತ್ತದೆ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಕೂಡ ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಅಂತ ಹೇಳ್ತಾನೆ. ಇನ್ನು ಮುಂದುವರೆದ ಭಾಗದಲ್ಲಿ ಹುಡುಗನ ಮೂರ್ಖತನ ಅಂತಕ್ಕಂಥದ್ದು ಸಹಜ, ಹುಡುಗನಿಗೆ ಮೂರ್ಖತನ ಅನ್ನುವಂಥದ್ದು ಸಹಜ. ಆದರೆ ಬೆತ್ತದ ಏಟು ಇದೆಯಲ್ಲ, ಆ ಮೂರ್ಖತನವನ್ನು ತೊಲಗಿಸ್ತದೆ ಅಂತೇಳಿ ಕೂಡ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ಗಮನಿಸ್ತೇವೆ. ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ಇವತ್ತು ಡಿಸಿಪ್ಲಿನ್ ಅಂತಕ್ಕಂಥ ಒಂದು ಕ್ರಮಶಿಕ್ಷಣ ಅಂತಕ್ಕಂಥದ್ದು, ಸಭೆಯಲ್ಲಿ ನೀತಿಯ ಕ್ರಮಶಿಕ್ಷಣ ಅಂತಕ್ಕಂಥದ್ದನ್ನು ನಾವು ಪರಿಪಾಲಿಸಲಿಲ್ಲ ಅಂತಂದರೆ ಒಂದು ಸಭೆ ಪರಿಪೂರ್ಣತೆಯ ಒಂದು ಹಂತಕ್ಕೆ ತಲುಪೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಶಿಸ್ತು ಪಾಲನೆ ಯಾಕೆ ಅಂತಕ್ಕಂಥ ಪ್ರಶ್ನೆಗೆ ಮೊದಲನೇ ಉತ್ತರ ಏನಪ್ಪ ಅಂತಂದರೆ, ಅದು ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡ್ತದೆ. ಶಿಕ್ಷಣ, ಡಿಸಿಪ್ಲಿನ್ ಅಂತಕ್ಕಂಥದ್ದು. ನಂಬರ್ 2, ಶಿಸ್ತು ಪಾಲನೆ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದಕ್ಕೆ ಶಿಸ್ತು ಪಾಲನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ವಿಷಯವನ್ನು ಗಮನಿಸಿದರೆ, ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದವರೆಗೆ 1ರಿಂದ 4 ವಚನದವರೆಗೂ ಒಟ್ಟಿಗೆ ಇದ್ದಾವೆ. ಅದನ್ನೊಂದು ಸಾರಿ ಗಮನಿಸೋಣ. ದೇವರ ದಾಸನು ಯೇಸುಕ್ರಿಸ್ತನ ಅಪೊಸ್ತಲನೂ ಆಗಿರುವ ಪೌಲನು ನಮ್ಮೆಲ್ಲರಿಗೂ ಹುದುವಾಗಿರುವ ನಂಬಿಕೆಯ ಸಂಬಂಧದಲ್ಲಿ ನನ್ನ ನಿಜಕುಮಾರನಾದ ತೀತನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನಿಂದಲೂ ನಿನಗೆ ಕೃಪೆಯೂ ಶಾಂತಿಯೂ ಆಗಲಿ. ದೇವರಾದುಕೊಂಡವರ ನಂಬಿಕೆಯೂ ಭಕ್ತಿಯನ್ನುಂಟು ಮಾಡುವ ಸತ್ಯದ ಪರಿಜ್ಞಾನವು ವೃದ್ಧಿಯಾಗುವುದಕ್ಕೋಸ್ಕರವೇ ಅಪೊಸ್ತಲನಾಗಿದ್ದೇನೆ. ಆ ನಂಬಿಕೆಗೂ ಸತ್ಯದ ಪರಿಜ್ಞಾನಕ್ಕೂ ನಿತ್ಯ ಜೀವದ ನಿರೀಕ್ಷೆಯೇ ಆಧಾರವಾಗಿದೆ. ಸುಳ್ಳಾಡದ ದೇವರು ಆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ಅನಾದಿ ಕಾಲದಲ್ಲಿ
ವಾಗ್ದಾನ ಮಾಡಿ ತನ್ನ ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ನೆರವೇರಿಸಿ ಪ್ರಸಂಗದ ಮೂಲಕ ಪ್ರಕಟಿಸಿದನು. ಆ ಪ್ರಸಂಗೋದ್ಯೋಗವು ನಮ್ಮ ರಕ್ಷಕನಾದ ದೇವರ ಅಪ್ಪಣೆ ಪ್ರಕಾರ ನನಗೆ ಒಪ್ಪಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಹಾಗಾಗಿ ಕ್ರಮಶಿಕ್ಷಣ ಅನ್ನುವಂಥದ್ದು ಏನಕ್ಕೆ ಅಂತಂದರೆ, ನಾವು ನಂಬಿಕೆಯಲ್ಲಿ ಸತ್ಯದ ಒಂದು ಪರಿಜ್ಞಾನದಲ್ಲಿ ದೃಢವಾಗಿ ನಿಲ್ಲೋದಕ್ಕೆ ಈ ಶಿಸ್ತು ಪಾಲನೆ ಅಂತಕ್ಕಂಥದ್ದು ಬೇಕು ಅನ್ನುವಂಥದ್ದು ದೇವರ ವಾಕ್ಯೋಪದೇಶದ ಉದ್ದೇಶ. ಇನ್ನು ಮುಂದುವರೆದ ಭಾಗದಲ್ಲಿ ಈ ಶಿಸ್ತು ಪಾಲನೆ ಏನಕ್ಕೆ ಅಂತಂದರೆ, ನಮ್ಮ ಆತ್ಮದ ರಕ್ಷಣೆಗಾಗಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ನಾವು ವಿಷಯವನ್ನು ಗಮನಿಸ್ತೇವೆ. ಅಲ್ಲಿ ಒಂದು ಸಂದರ್ಭ ಇದೆ. ಅಲ್ಲೇನಿದೆ ಅಂತಂದರೆ, ಒಬ್ಬನು ಅಪ್ಪನ ಹೆಂಡತಿಯನ್ನು ಇಟ್ಕೊಂಡಿದ್ದಾನಂತೆ. ಇದು ಅನ್ಯ ಜನಗಳಲ್ಲೂ ಕೂಡ ಇಲ್ಲದೆ ಇರತಕ್ಕಂಥ ಒಂದು ಘಟನೆ. ಇಂಥ ಒಂದು ಘಟನೆ ದೇವರ ಸಭೆಯಲ್ಲಿ ನಡೆದಿದೆ. ಈ ದೇವರ ಸಭೆಯಲ್ಲಿ ನಡೆದಾಗ ಜನರು ಅದರ ಬಗ್ಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳದೇನೆ ಅದನ್ನು ಕಾಟಾಚಾರವಾಗಿ, ಅದನ್ನು ಭಾಳ ಸಲೀಸಾಗಿ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಪೌಲ ಈ ಸ್ಥಾನಿಕ ಸಭೆಯಿಂದ ದೂರ ಇದ್ದಾನೆ. ದೂರ ಇದ್ದರೂ ಕೂಡ ಈ ವಿಷಯ ಗೊತ್ತಾದಾಗ ಯಾವ ರೀತಿ ಆತನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾನಂತಂದರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರಾಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಒಬ್ಬನು ಅಪ್ಪನ ಹೆಂಡತಿಯನ್ನು ಇಟ್ಕೊಂಡಿದ್ದಾನಂತೆ. ಎಲ್ಲಿ? ಸಭೆಯಲ್ಲಿ. ಈ ಸಭೆ ಯಾವುದು? ಜೀವಸ್ವರೂಪನಾದ ದೇವರ ಸಭೆ, ಕರ್ತನಾದ ಯೇಸು ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆ. ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿ ಸಭೆಗೆ ಶಿರಸ್ಸಾಗಿ ನೇಮಿಸಿರುವಂಥ ಈ ಸಭೆಯಲ್ಲಿ ಏನಾಗಿದೆ ಅಂತಂದರೆ, ಅನ್ಯ ಜನಗಳಲ್ಲಿಯೂ ಕೂಡ ಇಲ್ಲದೆ ಇರತಕ್ಕಂಥ ಒಂದು ಕಾರ್ಯ ಚರ್ಚಲ್ಲಿ ನಡೆದಿದೆ. ಇದನ್ನು ನೋಡ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ಸ್ಥಾನಿಕ ಸಭೆಯವರು ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಅದ್ರ ಬಗ್ಗೆ ಏನು ಆ್ಯಕ್ಷನ್ ತಗೋತಾ ಇಲ್ಲ. ಈ ವಿಷಯವನ್ನು ಗಮನಕ್ಕೆ ತಂದುಕೊಂಡಂಥ ಪೌಲ, ನಾನಂತೂ ದೇಹದಿಂದ ದೂರವಾಗಿದ್ದರೂ ಕೂಡ ಆತ್ಮದಿಂದ ಹತ್ತಿರದಲ್ಲಿದ್ದು 3ನೇ ವಚನದಲ್ಲಿ ಈ ಕಾರ್ಯ ಮಾಡಿದವನನ್ನು ಕುರಿತು ಈಗಲೇ ಹತ್ತಿರವಿದ್ದವನಂತೆ ತೀರ್ಪು ಮಾಡ್ತೇನೆ ಅಂತ ಹೇಳ್ತಾನೆ. ತೀರ್ಪು ಮಾಡಿಬಿಟ್ಟಿದ್ದೀನಿ ನಾನು ಅಂತ ಹೇಳ್ತೀನಿ. ಏನಾ ತೀರ್ಪು ಅಂತಂದರೆ, ಅವನ ಶರೀರ ಭಾವವು ನಾಶವಾಗುವುದಕ್ಕೋಸ್ಕರ, ಕರ್ತನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದೋದಕ್ಕೋಸ್ಕರ ಅವನ್ನೇನು ಮಾಡ್ರಿ ಅಂತಂದರೆ ಸಭೆಯಿಂದ ಬಹಿಷ್ಕರಿಸಿ ಸೈತಾನ್ಗೆ ಒಪ್ಪಿಸ್ಬಿಡಿ ಅಂತ ಹೇಳ್ತಾರೆ. ಹಾಗಾಗಿ ಶಿಸ್ತು ಪಾಲನೆ ಏನಕ್ಕೆ ಅಂತಂದರೆ ಆತ್ಮದ ರಕ್ಷಣೆಗೋಸ್ಕರ. ಇನ್ನು ಮುಂದುವರೆದ ಭಾಗದಲ್ಲಿ ಶಿಸ್ತು ಪಾಲನೆ ಯಾಕೆ ಅಂತಂದರೆ ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ, ಸ್ವಸ್ಥ ಚಿತ್ತರಾಗಿರುವುದಕ್ಕೆ. ಸ್ವಸ್ಥ ಚಿತ್ತ ಅಂತಂದ್ರೆ ಸ್ಟೇಬಲ್ ಮೈಂಡೆಡ್, ಆ ಕಡೆ ಈ ಕಡೆ ಚಂಚಲ ಮನಸ್ಸು ಇಲ್ಲದೆ ಸ್ಥಿರಚಿತ್ತತೆಯನ್ನು, ಸ್ವಸ್ಥ ಚಿತ್ತತೆಯನ್ನು ಹೊಂದುವುದಕ್ಕೆ, ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ, ಸ್ವಸ್ಥ ಚಿತ್ತನಾಗುವುದಕ್ಕೆ ಡಿಸಿಪ್ಲಿನ್ ಅಂತಕ್ಕಂಥದ್ದು, ಶಿಸ್ತು ಪಾಲನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂಥ ವಿಷಯವನ್ನು ಗ್ರಂಥ ನಮಗೆ ಎಚ್ಚರಿಸ್ತಾ ಇದೆ. ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರ ಚಿತ್ತ ನೆರವೇರಿಸುವುದಕ್ಕೆ, ಸ್ವಸ್ಥ ಚಿತ್ತರಾಗುವುದಕ್ಕೆ ಈ ಡಿಸಿಪ್ಲಿನ್, ಶಿಸ್ತು ಪಾಲನೆ ಅನ್ನೋದು ಬೇಕು ಅಂತೇಳಿ ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 26ನೇ ವಚನ, ಅಂದರೆ 2ನೇ ಅಧ್ಯಾಯದ ಕೊನೆ ವಚನ ಭಾಗದಲ್ಲಿ 25ನೇ ವಚನದಿಂದ, ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟಾನು, ಸೈತಾನನ ಉರುಲಿಗೆ ಬಿದ್ದವರಾದ ಇವರು ಒಂದು ವೇಳೆ ತಪ್ಪಿಸಿಕೊಂಡು ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ ಸ್ವಸ್ಥ ಚಿತ್ತರಾದಾರು ಅಂತ ಹೇಳ್ತಾನೆ. ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ ಸ್ವಸ್ಥ ಚಿತ್ತರಾದಾರು. ಹಾಗಾಗಿ ಡಿಸಿಪ್ಲಿನ್, ಶಿಸ್ತು ಪಾಲನೆ ಯಾಕೆ ಅಂತಂದರೆ ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ, ನಾವು ಸ್ವಸ್ಥ ಚಿತ್ತರಾಗುವುದಕ್ಕೋಸ್ಕರ,
ಶಿಸ್ತು ಪಾಲನೆ ಅಂತಕ್ಕಂಥದ್ದು, ಡಿಸಿಪ್ಲಿನ್ ಅಂತಕ್ಕಂಥದ್ದು ಚರ್ಚಲ್ಲಿ ಬೇಕೇ ಬೇಕು. ಇನ್ನು ಮುಂದುವರೆದ ಭಾಗದಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ವಚನ, 26ನೇ ವಚನದಲ್ಲಿ ಸೈತಾನನ ಉರ್ಲಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಂತ ಹೇಳ್ತಾನೆ. ಸೈತಾನನ ಉರ್ಲಿನಿಂದ ತಪ್ಪಿಸಿಕೊಳ್ಳೋದಕ್ಕೆ. ಮೀನು ಹಿಡಿಬೇಕಾದ್ರೆ ಒಂದು ಹುಕ್ ಹಾಕ್ಬಿಟ್ಟು ಮೀನು ಹಿಡಿತಾರಲ್ಲ, ಪಕ್ಷಿಗಳನ್ನ ಹಿಡಿಯೋದಕ್ಕೆ ಒಂದು ಬಲೆ ಒಡ್ಡುತ್ತಾರಲ್ವ, ಉರ್ಲು. ಅದರಲ್ಲಿ ಸಿಕ್ಕಾಕೊಂಬಿಟ್ರೆ ಇನ್ನು ಬಿಡಿಸ್ಕೊಳಕ್ಕಾಗಲ್ಲ, ಇನ್ನು ಮರಣವೇ ಗತಿ, ಬಂಧನವೇ ಗತಿ. ಹಾಗಾಗಿ ಸೈತಾನನ ಉರ್ಲಿನಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ, ದೇವರ ಚಿತ್ತವನ್ನು ಅನುಸರಿಸೋದಕ್ಕೋಸ್ಕರ, ಒಂದು ಸ್ವಸ್ಥ ಚಿತ್ತತೆಯನ್ನು ಹೊಂದೋದಕ್ಕೋಸ್ಕರ ಶಿಸ್ತು ಪಾಲನೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ ಸಭೆಯಲ್ಲಿ ಅಂತ ಹೇಳ್ತಾರೆ. ನಂಬರ್ 2, ಈ ಶಿಸ್ತು ಪಾಲನೆಯಿಂದಾಗಿ ಸಭೆಯ ಮೇಲಾಗುವಂಥ ಪರಿಣಾಮ ಏನು? ಈ ರೀತಿ ಶಿಸ್ತು ಪಾಲನೆ ಮಾಡೋದ್ರ ಮೂಲಕ ಸಭೆ ಮೇಲೆ ಉಂಟಾಗುವಂಥ ಪರಿಣಾಮ ಏನು ಅಂತಂದರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ಹಳೇ ಹುಳಿಯನ್ನು ತೆಗೆದು ಹೊಸ ಕಣಿಕದಂತಾಗಿರ್ರಿ ಅಂತ ಹೇಳ್ತಾನೆ. ಈ ರೀತಿ ನಾವು ಡಿಸಿಪ್ಲಿನ್, ಈ ರೀತಿ ಒಂದು ಶಿಸ್ತು ಪಾಲನೆಯನ್ನು ಪ್ರತಿಯೊಂದು ಸ್ಥಾನಿಕ ಸಭೆಗಳಲ್ಲಿ ಮಾಡಿದ್ರೆ ಏನಾಗುತ್ತಂತಂದರೆ, ಸ್ವಲ್ಪ ಹುಳಿ ಇಡೀ ಕಣಿಕವನ್ನೆಲ್ಲ ಕೆಡಿಸ್ಬಿಡ್ತದಲ್ಲ. ಸೊ ಈ ಸ್ವಲ್ಪ ಹುಳಿಯನ್ನು ನಾವು ಆ ದೊಡ್ಡದಾದಂಥ ಒಂದು ಹಿಟ್ಟಿಗೆ ಬೆರೆಸದೆ, ಅದು ಅದ್ರ ಜೊತೆಗೆ ಮಿಂಗಲ್ ಆಗದೆ ಅದನ್ನು ನಾವು ಪ್ರತ್ಯೇಕಿಸಿದರೆ ಈ ಹಿಟ್ಟು ಸೇವ್ ಆಗುತ್ತೆ. ಅದಕ್ಕೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಇದೇ ವಿಷಯವನ್ನು ನಾವು ಗಮನಿಸ್ತೇವೆ. 7 ಮತ್ತು 8ನೇ ವಚನದಲ್ಲಿ, ನೀವು ಉಳಿ ಇಲ್ಲದವರೆನಿಸಿಕೊಂಡಿದ್ದರಿಂದ ಹಳೇ ಉಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ ಅಂತ ಹೇಳ್ತಾನೆ. ಸೊ ಶಿಸ್ತು ಪಾಲನೆಯಿಂದ ಸಭೆ ಮೇಲೆ ಉಂಟಾಗುವಂಥ ಪರಿಣಾಮ ಏನಂತಂದ್ರೆ, ಇಡೀ ಹಿಟ್ಟೆಲ್ಲ ಕೆಟ್ಟೋಗೋದಕ್ಕಿಂತ ಆ ಯಾವ ಹುಳಿ ಇದೆಯೋ, ಹಿಟ್ಟನ್ನು ಕೆಡಿಸುವಂಥ ಹುಳಿ ಯಾವುದಿದೆಯೋ ಅದನ್ನು ನಾವು ತೆಗೆದು ಹಾಕಿದರೆ ನಾವು ಹೊಸ ಕಣಿಕದಂತಾಗ್ತೀವಿ ಅಂತ ಹೇಳ್ತಾರೆ. ಹೊಸ ಕಣಿಕದಂತಾಗ್ತೀವಿ. ಇದು ಸಭೆ ಮೇಲೆ ಉಂಟಾಗುವಂಥ ಪರಿಣಾಮ. ಇನ್ನು ಮುಂದುವರೆದ ಭಾಗದಲ್ಲಿ ಇದು ಏನು ಪರಿಣಾಮ ಬೀರ್ತದೆ ಅಂತಂದರೆ, ವಿಧೇಯತೆಯನ್ನು ದೃಢಪಡಿಸಿಕೊಳ್ಳೋದಕ್ಕೆ ಈ ಒಂದು ಶಿಸ್ತು ಪಾಲನೆ ಅನ್ನುವಂಥದ್ದು ಸಹಾಯಕ ಆಗುತ್ತೆ. ಇದ್ರ ಪರಿಣಾಮ ಬೀರುತ್ತದೆ. ಪ್ರತಿಯೊಬ್ಬರು ವಿಧೇಯತೆಯನ್ನು ದೃಢಪಡಿಸ್ಕೊಳ್ಳಿ. ಎಸ್, ನಾನು ದೇವರ ವಾಕ್ಯಕ್ಕೆ ವಿಧೇಯನಾಗ್ತಾ ಇದ್ದೀನಿ, ಮನುಷ್ಯರಿಗೋಸ್ಕರ ವಿಧೇಯನಾಗ್ತಾ ಇಲ್ಲ, ಮನುಷ್ಯರ ಕಟ್ಟಳೆಗೋಸ್ಕರ ನಾನು ವಿಧೇಯನಾಗ್ತಾ ಇಲ್ಲ, ದೇವರ ಆಜ್ಞೆಗಳಿಗೆ ನಾನು ವಿಧೇಯನಾಗ್ತಾ ಇದ್ದೀನಿ, ನಿತ್ಯ ಜೀವನ ಸ್ವತಂತ್ರಿಸಿಕೊಳ್ಳೋದಕ್ಕೋಸ್ಕರ ನಾನು ಈ ವಿಧೇಯತೆಯನ್ನು ತೋರಿಸ್ತೀನಿ ಅನ್ನುವಂತಹ ಒಂದು ವಿಧೇಯತೆಯನ್ನು ದೃಢಪಡಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ಶಿಸ್ತು ಪಾಲನೆಯಿಂದ ಸಭೆ ಮೇಲೆ ಪರಿಣಾಮ ಬೀರುತ್ತದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ಸರ್ವ ವಿಷಯದಲ್ಲೂ ನೀವು ವಿಧೇಯರಾಗಿದ್ದೀರೋ ಏನೋ ನಿಮ್ಮ ಗುಣವನ್ನು ಪರೀಕ್ಷಿಸಿ ತಿಳುಕೊಳ್ಳಬೇಕೆಂಬುವ ಉದ್ದೇಶದಿಂದಲೇ ಮೊದಲು ಬರೆದನು ಅಂತ ಹೇಳ್ತಾನೆ. ಸರ್ವ ವಿಷಯದಲ್ಲೂ ನೀವು ವಿಧೇಯರಾಗಿದ್ದೀರೋ ಏನೋ ನಿಮ್ಮ ಗುಣವನ್ನು ಪರೀಕ್ಷಿಸಿ ತಿಳುಕೊಳ್ಳಬೇಕೆಂಬುವ ಉದ್ದೇಶದಿಂದಲೇ ಮೊದಲು ಬರೆದನು ಅಂತ ಹೇಳ್ತಾನೆ. ಅಂದ್ರೆ ಸರ್ವ ವಿಷಯದಲ್ಲಿ ನೀವು ವಿಧೇಯತೆಯನ್ನು ದೃಢಪಡಿಸಿಕೊಂಡಿದ್ದೀರಾ, ವಿಧೇಯತೆಯನ್ನು ತೋರಿಸಿದ್ದೀರಾ, ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀರಾ, ದೇವರ ವಾಕ್ಯಕ್ಕೆ ಶ್ರೇಷ್ಠವಾದಂಥ ಒಂದು ಸ್ಥಾನವನ್ನು ಕೊಡ್ತಾ ಇದ್ದೀರಾ, ದೇವರ ವಾಕ್ಯಕ್ಕಿಂತ ನಮಗೇನು ಹೆಚ್ಚಿಲ್ಲ ರೀ, ದೇವರ ವಾಕ್ಯಕ್ಕಿಂತ ನಮಗೇನು ಹೆಚ್ಚಿಲ್ಲ ಅನ್ನುವಂಥ ಒಂದು ವಿಧೇಯತೆಯನ್ನು ನೀವು ದೃಢಪಡಿಸ್ಕೊಂಡಿದ್ದೀರಾ ಅನ್ನುವಂಥ ಒಂದು ಪರಿಣಾಮ ಎಲ್ಲಿ ಸಭೆ ಮೇಲಾಗುತ್ತೆ ಶಿಸ್ತು ಪಾಲನೆಯಿಂದ. ಈಗ ಉದಾಹರಣೆಗೆ ಸಭೆಯಲ್ಲಿ ಒಂದು ಕುಟುಂಬ ಇರ್ತದೆ. ಆ ಕುಟುಂಬದ ಕಡೆಯಿಂದ ತುಂಬಾ ಕಾಣಿಕೆ ಬರ್ತಾ ಇರ್ತದೆ ಅಂತ ಇಟ್ಕೊಳ್ಳಿ. ಅವರು ಒಂದೇನೋ ದೈವಿಕ ಒಂದು ಕ್ರಮಶಿಕ್ಷಣಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ವ್ಯಕ್ತಿಗತವಾಗಿಯೋ ಕೌಟುಂಬಿಕವಾಗಿಯೋ ಸಾಮಾಜಿಕವಾಗಿಯೋ ನಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆಗ ನಾವುಗಳು ದೇವರ ವಾಕ್ಯದ ಪ್ರಕಾರ ಅವರು ತಪ್ಪು ಮಾಡ್ತಾ ಇದ್ದಾರೆ, ಅವ್ರನ್ನ ನಾವು ಕ್ರಮಪಡಿಸ್ಬೇಕು, ಶಿಸ್ತು ಪಾಲನೆಗೆ ಒಳಪಡಿಸ್ಬೇಕು ಅಂತ ಇದ್ರೂ ಕೂಡ ಈ ಒಂದು ಶಿಸ್ತು ಪಾಲನೆಯಿಂದಾಗಿ
ಅವರುಗಳು ದೂರಾಗಿ ಸಭೆಯಿಂದ ಹೊರಗೋಗಿ ಅವರಿಂದ ಬರುವಂತ ಆದಾಯಕ್ಕೆ ನಮಗೆ ಕಡಿತ ಉಂಟಾದ್ರೆ ಅನ್ನುವಂಥ ಈ ಆಲೋಚನೆಗಳು ವಿಧೇಯತೆಯನ್ನು ದೃಢಪಡಿಸೋದಿಲ್ಲ. ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಲಾರದಂಥ ಒಂದು ಆಲೋಚನೆಗಳಿವು. ಹಾಗಾಗಿ ವಿಧೇಯತೆಯನ್ನು ದೃಢಪಡಿಸ್ಕೊಳ್ಳೋದಕ್ಕೆ ಇಲ್ಲ, ನಾವು ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸ್ತಾ ಇದ್ವಿ. ಯಾವ ರೀತಿಯಾಗಿ ಇಸ್ರಾಯೇಲ್ಯರ ಮೊದಲನೇ ಅರಸನಾದಂಥ ಸೌಲ ದೇವರ ಒಂದು ಅಪ್ಪಣೆ, ನೀನು ಅಮಾಲೇಕ್ಯರನ್ನ ನೀವು ಸಂಪೂರ್ಣವಾಗಿ ನೀನು ನಾಶ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಅಮಾಲೇಕ್ಯರ ಅರಸನನ್ನ ಜೀವಂತವಾಗಿ ಹಿಡಿದಿಟ್ಕೊಂಡು ಆ ಅಮಾಲೇಕ್ಯರ ಒಂದು ದಷ್ಟಪುಷ್ಟವಾದಂತಹ ಕುರಿದನಗಳನ್ನ ಪ್ರತ್ಯೇಕಪಡಿಸಿಕೊಂಡು ಯೆಹೋವನಿಗೋಸ್ಕರ ಇವುಗಳು ನಾನು ತಂದಿದ್ದೀನಿ ಎಂಬುದಾಗಿ ಸಮುವೇಲನಿಗೆ ಹೇಳುವಂಥ ಒಂದು ಮಾತಿದೆಯಲ್ಲ, ಆ ಮಾತಿಗೆ ಪ್ರತ್ಯುತ್ತರವಾಗಿ ಸಮುವೇಲ ಹೇಳ್ತಕ್ಕಂಥ ಮಾತೇನೆಂದರೆ, ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನ ಅಂತ ಕೇಳ್ತಾನೆ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದೇ ಉತ್ತಮ ಅಂತ ಹೇಳ್ತಾನೆ. ದೇವರ ಮಾತುಗಳಿಗೆ ಪ್ರತಿಯೊಬ್ಬನು ವಿಧೇಯತೆಯನ್ನ ತೋರಿಸುವಂಥದ್ದು ಮುಖ್ಯ. ದೇವರಿದು ಮಾಡು ಅಂತಂದ್ರೆ ಅದನ್ನು ಚಾಚು ತಪ್ಪದೆ ಮಾಡುವಂಥದ್ದೇ ಮುಖ್ಯ ಹೊರತಾಗಿ ಅದರಲ್ಲಿ ನಮ್ಮ ಆಲೋಚನೆಗಳು ತೋರಿಸುವಂಥದ್ದು ಅದು ಒಂದು ಅವಿಧೇಯತೆ ಆಗುತ್ತೆ. ಸ್ವಲಾಭವನ್ನ ತೋರ್ಪಡಿಸುವಂಥದ್ದು ಅದು ಅವಿಧೇಯತೆ ಆಗುತ್ತೆ ಅದು. ಹಾಗಾಗಿ ಈ ಒಂದು ಶಿಸ್ತು ಪಾಲನೆಯಿಂದ ಸಭೆ ಮೇಲೆ ಉಂಟಾಗುವಂಥ ಒಂದು ಪರಿಣಾಮ ಏನಪ್ಪಾ ಅಂತಂದ್ರೆ, ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ದೇವರ ವಾಕ್ಯಕ್ಕೆ ವಿಧೇಯತೆಯನ್ನ ತೋರಿಸ್ತಾರೆ ಅನ್ನುವಂಥದ್ದನ್ನ ದೃಢಪಡಿಸುವುದಕ್ಕೆ ಈ ಒಂದು ಶಿಸ್ತು ಪಾಲನೆ ಸಭೆ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತದೆ. ಇನ್ನು ಮುಂದುವರೆದ ಭಾಗದಲ್ಲಿ ಸಭೆ ಮೇಲೆ ಏನು ಪರಿಣಾಮ ಆಗುತ್ತೆ ಈ ಶಿಸ್ತು ಪಾಲನೆಯಿಂದ ಅಂತ ನಾವು ಆಲೋಚನೆ ಮಾಡಿದ್ರೆ, ತಿಮೋತಿಗೆ ಬರೆದ ಎರಡನೇ ಪತ್ರಿಕೆ, ತಿಮೋತಿಗೆ ಬರೆದ ಎರಡನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ಅಪಾಯಕರವಾದಂತಹ ಬೆಳವಣಿಗೆಯಿಂದ ತಪ್ಪಿಸುವುದು ಅಂತ ಹೇಳ್ತಾನೆ. ಒಬ್ರು ಅಪಾಯಕರವಾದಂತಹ ಬೆಳವಣಿಗೆ ನಡೀತಾ ಇದೆ, ಅಂತ ಒಂದು ಬೆಳವಣಿಗೆಯಿಂದ ತಪ್ಪಿಸುವುದಿದೆಯಲ್ಲ, ಇದು ಸಭೆ ಮೇಲೆ ಒಂದು ಬಹಳ ದೊಡ್ಡದಾದಂಥ ಪರಿಣಾಮವನ್ನು ಬೀರ್ತದೆ ಅಂತ ಹೇಳ್ತಾರೆ. ಈಗ ಒಬ್ರು ಯಾರೋ ತಪ್ಪು ಮಾಡ್ತಾ ಇದ್ದಾರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಸಭೆಯಲ್ಲಿ ಒಬ್ರು ತಪ್ಪು ಮಾಡ್ತಾ ಇದ್ದಾರೆ. ಆ ತಪ್ಪನ್ನ ನಾನು ಖಂಡಿಸಿ, ಗದರಿಸಿ, ಎಚ್ಚರಿಸಿ ಅವ್ರನ್ನ ತಿದ್ದುಪಡಿ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಅವರು ಒಂದು ವೇಳೆ ಆ ಒಂದು ತಪ್ಪಿನಿಂದ ಅವರು ಎಚ್ಚೆತ್ತುಕೊಂಡು ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿ ತಮ್ಮ ತಪ್ಪಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ದೇವರ ವಾಕ್ಯಕ್ಕೆ ವಿಧೇಯತೆಯನ್ನ ತೋರಿಸಿ ಕ್ರಿಸ್ತ ನಂಬಿಕೆಯಲ್ಲಿ ಮುಂದುವರೆದಾಗ ಏನಾಗುತ್ತೆ ಅಂತಂದ್ರೆ, ಒಂದು ಅಪಾಯಕರವಾದಂಥ ಬೆಳವಣಿಗೆಯಿಂದ ತಪ್ಪಿಸಿದಂಥ ಒಂದು ಪರಿಣಾಮ ಸಭೆ ಮೇಲೆ ಬೀರ್ತದಂತೆ. ಸೊ ಅದನ್ನೇ ಇಲ್ಲಿ ನಾವು ಗಮನಿಸ್ತೇವೆ. ತಿಮೋತಿಗೆ ಬರೆದ ಎರಡನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ 16ನೇ ವಚನದಿಂದ ನೋಡೋಣ. ಪ್ರಾಪಂಚಿಕವಾದ ಆ ಅರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು ಅಂತ ಹೇಳ್ತಾರೆ. ಅಂದ್ರೆ ಒಂದು ಕೊಳಕು ಹುಣ್ಣು ಅದು ಯಾವ ರೀತಿ ಹರಡ್ಕೊಳ್ತದೆ ಒಬ್ಬರಿಂದ ಒಬ್ಬರಿಗೆ, ಒಬ್ಬರು ಇನ್ಫೆಕ್ಷನ್ ಆಗುತ್ತೆ. ಒಬ್ಬ ತಪ್ಪು ಮಾಡಿದವನು ಸಭೆಯಲ್ಲಿ ಇದ್ದಾನಂತಂದ್ರೆ, ಆ ತಪ್ಪನ್ನ ನಾನು ಕ್ರಮಪಡಿಸ್ಲಿಲ್ಲ ಅಂತಂದ್ರೆ, ದೇವರ ವಾಕ್ಯಕ್ಕನುಸಾರವಾಗಿ ಖಂಡಿಸಿ, ಗದರಿಸಿ, ಎಚ್ಚರಿಸಿ, ತಿದ್ದುಪಡಿ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಆ ತಪ್ಪು, ಆ ಕೊಳಕು ಹುಣ್ಣು ಏನಾಗುತ್ತೆ ಅಂತಂದ್ರೆ ಇನ್ನೊಂದು ಹಣ್ಣಿಗೆ ತನ್ನ ಒಂದು ಸೋಂಕನ್ನ ಹರಡಿಸುತ್ತೆ. ಹಾಗೇನಾಗುತ್ತೆ, ಅವನು ತಪ್ಪು ಮಾಡ್ತಾನೆ, ಇನ್ನೊಬ್ಬನು ಅವನಿಂದ ತಪ್ಪಾಗ್ತಾನೆ. ಸೊ ಈಗ ಏನಾಗುತ್ತೆ ಅಂದ್ರೆ, ಆ ಇನ್ಫೆಕ್ಷನ್ಸ್, ಆ ಕೊಳಕು ಹುಣ್ಣು ಒಬ್ಬರಿಂದೊಬ್ಬರಿಗೆ ವ್ಯಾಪಿಸಿ ಇಡೀ ಸಭೆಯ ಒಂದು ಪರಿಶುದ್ಧತೆಯನ್ನ ಏನ್ ಮಾಡ್ಬಿಡ್ತದೆ, ಹಾಳು ಮಾಡ್ಬಿಡ್ತದೆ. ಸೊ ಈ ಶಿಸ್ತು ಪಾಲನೆ ನಾವು ಅಲ್ಲಿ ಜಾರಿಗೆ ತಂದ್ರೆ ಏನಾಗುತ್ತೆ ಅಂತಂದ್ರೆ,
ಒಂದು ಅಪಾಯಕರವಾದಂತಹ ಒಂದು ಬೆಳವಣಿಗೆಯಿಂದ ನಾವು ತಪ್ಪಿಸಿದಂತೆ ಆಗುತ್ತೆ. ಆ ಒಂದು ಪರಿಣಾಮ ಸಭೆ ಮೇಲೆ ಬೀರುತ್ತದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಶಿಸ್ತು ಪಾಲನೆ ಸಭೆ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಬಹಳ ವಿಶೇಷವಾದಂಥ ಸಂಗತಿ. ಇನ್ನು ಮುಂದುವರೆದ ಭಾಗದಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 5ನೇ ಅಧ್ಯಾಯ 11ನೇ ವಚನದಲ್ಲಿ ಅನನೀಯ ಮತ್ತು ಸಫೀರಳು ನಾವು ಅವರ ಒಂದು ಸಂದರ್ಭವನ್ನು ನಾವು ಗಮನಿಸ್ತೇವೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 5ನೇ ಅಧ್ಯಾಯ 11ನೇ ವಚನದಲ್ಲಿ ಇಲ್ಲಿ ಏನಾಗುತ್ತೆ, ಇವರಿಬ್ಬರು ಅನನೀಯ ಮತ್ತು ಸಫೀರಳು ಇಬ್ಬರು ತಮ್ಮ ಒಂದು ಜಮೀನನ್ನು ಮಾರ್ತಾರೆ. ಮಾರ್ಬಿಟ್ಟು ಇಬ್ಬರು ಗಂಡ ಹೆಂಡತಿಯವರು ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಇಷ್ಟನ್ನು ನಾವು ಅಪೊಸ್ತಲರಿಗೆ ಒಪ್ಪಿಸ್ಕೊಡೋಣ, ಇಷ್ಟನ್ನು ನಾವು ಇಟ್ಕೊಳ್ಳೋಣ, ನಮ್ಮ ಜೀವನಕ್ಕೆ ಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ. ನಿರ್ಧಾರ ಏನು ತಪ್ಪು ಅಲ್ಲ, ಒಳ್ಳೆ ನಿರ್ಧಾರ, ನೋ ಪ್ರಾಬ್ಲಮ್, ಇದರಲ್ಲೇನು ಸಮಸ್ಯೆ ಇಲ್ಲ. ಆದರೆ ಅವರು ನಡ್ಕೊಂಡಿದ್ದು ಏನಕ್ಕೆ ಅಂತಂದರೆ, ನಾವು ಇಷ್ಟಕ್ಕೆ ಮಾರಿದ್ದೀವಿ, ಇನ್ನು ನಾವೇನು ಉಳಿಸ್ಕೊಂಡಿಲ್ಲ ಅನ್ನೋಂಥದ್ದು ಸುಳ್ಳು ಹೇಳ್ತಾರೆ. ಅದಕ್ಕೆ 4ನೇ ವಚನದಲ್ಲಿ ಇದಕ್ಕೆ ಪ್ರತ್ಯುತ್ತರವಾಗಿ, ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ, ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ, ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂತ ಹೇಳ್ತಾರೆ. ಇವರು ಸುಳ್ಳಾಡಿದ್ದಾರೆ, ಕಪಟ ಮಾಡಿದ್ದಾರೆ, ಸ್ವಾರ್ಥ ಚಿಂತನೆಯನ್ನು ತೋರ್ಪಡಿಸಿದ್ದಾರೆ. ಹಾಗಾಗಿ ಪರಿಣಾಮ ಏನು ಅಂತಂದರೆ 11ನೇ ವಚನದಲ್ಲಿ ಅವರು ಸತ್ತೋದಾಗ ಅವರಿಬ್ಬರನ್ನು ಊಣಿಡ್ತಾರೆ. ಊಣಿಟ್ಟ ಮೇಲೆ ಏನಾಯಿತು? 11ನೇ ವಚನ ಏನಾಯ್ತು ಅಂತಂದರೆ, ಮತ್ತು ಸರ್ವಸಭೆಗೂ ಈ ಸಂಗತಿಗಳನ್ನು ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು ಅಂತ ಹೇಳ್ತಾರೆ. ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೋತಾ ಇದ್ದಾರೆ. ಅಲ್ಲಿ ದೇವರು ತಪ್ಪು ಮಾಡಿದ್ದಾರೆ, ಆ ತಪ್ಪಿಗೆ ಇಮ್ಮಿಡಿಯೇಟ್ ಆಗಿ ಕ್ರಮಶಿಕ್ಷಣ, ಡಿಸಿಪ್ಲಿನ್ ಅಂತಕ್ಕಂಥದ್ದಲ್ಲಿ ಒಳಪಡಿಸಿದ್ದಾರೆ. ಆ ಒಂದು ಡಿಸಿಪ್ಲಿನ್ನಿಂದಾಗಿ ಏನಾಯ್ತು ಅಂದರೆ, ಇಡೀ ಈ ಸಂಗತಿಗಳನ್ನು ಕೇಳಿದವರೆಲ್ಲರಿಗೂ ಕೂಡ, ಸರ್ವ ಸಭೆಗೂ, ಎಲ್ಲ ಸಭೆಗೂ ಕೂಡ, ಮತ್ತು ಈ ಸಂಗತಿಗಳನ್ನು ಕೇಳಿದವರೆಲ್ಲರೂ ಕೂಡ ಮಹಾಭಯ ಹಿಡಿತದು. ಯಾಕಂದ್ರೆ ದೇವರ ಸಭೆ ಇದು, ಯಾರೋ ಮನುಷ್ಯರು ಕಟ್ಟಿದಂಥ ಸಭೆ ಅಲ್ಲ ಇದು, ಮನುಷ್ಯರು ಕಟ್ಟಿದಂಥ ಸಭೆ ಅಲ್ಲ. ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಎಷ್ಟೋ ಡಿನಾಮಿನೇಷನ್ಗಳನ್ನು ಮನುಷ್ಯರು ಸ್ಥಾಪನೆ ಮಾಡಿದ್ದಾರೆ. ಮೆಥಡಿಸ್ಟು, ಜಾನ್ ವೆಸ್ಲಿ, CSI, ಇನ್ನೊಬ್ರು ಯಾರೋ ಯೆಹೋವಾ ವಿಟ್ನೆಸ್ಸು, ಇನ್ನೊಬ್ರು ಯಾರ್ಯಾರೋ ಒಬ್ಬ ವ್ಯಕ್ತಿಗಳು ಇಂತಿಂಥ ಇಸ್ವಿಲಿ ಸ್ಥಾಪನೆ ಮಾಡಿ ಬಿಟ್ಟು ಹೋಗಿದ್ದಾರೆ. ಅವ್ರದ್ದೇ ಆದಂಥ ಒಂದು ಕೆಲವು ಕಟ್ಟುಪಾಡುಗಳು, ನೀತಿ ನಿಯಮಗಳನ್ನು ಅವರು ರಚಿಸಿ ಬಿಟ್ಟು ಹೋಗಿದ್ದಾರೆ. ಅವುಗಳನ್ನ ಅನುಸರಿಸ್ಕೊಂಡು ಹೋಗ್ತಾರೆ. ಆದರೆ ದೇವರ ಸಭೆ, ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆ, ಈ ಸಭೆಗೆ ಶಿರಸ್ಸು ಆತನು, ಇದರ ಪರಿಪಾಲಕನು ಯೇಸು ಕ್ರಿಸ್ತನು. ಹಾಗಾಗಿ ಪೌಲ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಒಂದು ವೇಳೆ ಬರುವುದಕ್ಕೆ ತಡ ಆದರೂ ಕೂಡ ನೀನು ಓ ತಿಮೋತಿ ಸಭೆಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು, ಯಾಕಂದ್ರೆ ಅದು ಜೀವ ಸ್ವರೂಪನಾದಂಥ ದೇವರ ಸಭೆ, ಅದು ಸತ್ಯಕ್ಕೆ ಸ್ತಂಭ ಅದು ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಏಕೈಕ ಸಭೆ, ಅದು ಒಂದೇ ಸಭೆ. ಅದು ಆ ಸಭೆಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಒಪ್ಪಿಸಿಕೊಟ್ಟಿದ್ದಾನೆ, ತನ್ನನ್ನು ತಾನು ಪ್ರತಿಷ್ಠೆಪಡಿಸಿಕೊಂಡಿದ್ದಾನೆ. ಎಫೆಸ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. ಹಾಗಾಗಿ ಹೇಗೆಗೋ ನಡ್ಕೊಳ್ಳೋದಲ್ಲ, ಸಭೆಯಲ್ಲಿ ಡಿಸಿಪ್ಲಿನ್, ಶಿಸ್ತು ಪಾಲನೆ, ಸಭೆಯಲ್ಲಿ ನೀತಿ ಶಿಕ್ಷಣ ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಭೆ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತದೆ ಈ ಶಿಸ್ತು ಪಾಲನೆಯಿಂದ? ಇನ್ನೊಂದು ಸಾರಿ ನಾವು ತಪ್ಪು ಮಾಡಬಾರ್ದು. ಯಾಕೆಂದ್ರೆ ಜೀವ ಸ್ವರೂಪನಾದ ದೇವರ ಸಭೆ ಇದು ಮನುಷ್ಯರು ಕಟ್ಟಿದಂಥ ಸಭೆ ಅಲ್ಲ, ಮನುಷ್ಯ ಕಲ್ಪಿತವಾದಂಥ ಕಟ್ಟಳೆಗಳಿಂದ ಕೂಡಿದಂಥ ಸಭೆ ಅಲ್ಲ. ಇದ್ಯಾವುದೋ ಲೌಕಿಕವಾದಂಥ ಒಂದು ಸಂಘ ಸಂಸ್ಥೆ ಅಲ್ಲ, ಒಂದು ಯಾವುದೋ ಟ್ರಸ್ಟ್ ಅಲ್ಲ. ಇಲ್ಲಿ ನಾನು ಅಧ್ಯಕ್ಷ ಆಗಿರ್ತೀನಿ, ನೀವು ಉಪಾಧ್ಯಕ್ಷ ಆಗಿರ್ರಿ, ನಾನು ಕಾರ್ಯದರ್ಶಿ ಆಗಿರ್ತೀನಿ, ನೀನು ಖಜಾಂಚಿ ಆಗಿರು. ಜನರನ್ನ ನಾವು ಈ ಒಂದು ಸಂಘದಲ್ಲಿ ಮೆಂಬರ್ ಮಾಡೋದಕ್ಕೆ ಅವ್ರಿಗೊಂದಿಷ್ಟು ಫಿಸಿಕಲ್ ಬೆನಿಫಿಟ್ಸ್ ಕೊಡೋಣ, ಇದರಿಂದ ಸಮಾಜಕ್ಕೆ ಒಂದು ಸಂದೇಶ ಕೊಡೋಣ, ಸಮಾಜಕ್ಕೆ ಒಂದು ಕಾರ್ಯಕ್ರಮಗಳು ಮಾಡೋಣ. ಇದು ಲೌಕಿಕವಾದಂಥ ಸಂಘ ಅಲ್ಲ. ಇದು ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಏಕೈಕ ಸಭೆ. ಜಗದುತ್ಪತ್ತಿಗೆ ಮೊದಲೇ ದೇವರು ತನ್ನ ಸಂಕಲ್ಪದಲ್ಲಿ ಯೋಜಿಸಿದಂಥ ಯೋಜನೆ ಈ ಸಭೆ.
ಅದಕ್ಕೆ ಆದಂಥ ಕೆಲವೊಂದು ಕಟ್ಟುಪಾಡುಗಳಿದ್ದಾವೆ, ಅದಕ್ಕೆ ಆದಂಥ ಕೆಲವೊಂದು ರೀತಿ ನೀತಿಗಳಿದ್ದಾವೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಆಮೇಲೆ ಈ ಸಭೆಯಲ್ಲಿ ಶಿಸ್ತು ಪಾಲನೆ ಯಾರಿಗೆ? ಸಭೆಯಲ್ಲಿ ಶಿಸ್ತು ಪಾಲನೆ ಯಾರಿಗೆ ನಾವು ಶಿಸ್ತು ಪಾಲನೆ ಮಾಡ್ಬೇಕಂತಂದ್ರೆ, ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ, ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಶಿಸ್ತು ಪಾಲನೆ, ಡಿಸಿಪ್ಲಿನ್ ಅಂತಕ್ಕಂಥದ್ದು ಬೇಕೇ ಬೇಕು. ಅದನ್ನು ಸುವಾರ್ತಿಕನೇ ಆಗಿರಲಿ, ಸಭೆ ಹಿರಿಯನೇ ಆಗಿರಲಿ, ಸಭಾಪಾಲಕನೇ ಆಗಿರಲಿ, ಸೌವಾರ್ತಿಕನೇ ಆಗಿರಲಿ, ಸಭೆಯಲ್ಲಿರ್ತಕ್ಕಂಥ ಸಭಾ ಸೇವಕರುಗಳೇ ಆಗಿರಲಿ, ಸದಸ್ಯರುಗಳೇ ಆಗಿರಲಿ, ಎಲ್ರಿಗೂ ಕೂಡ ಈ ಶಿಸ್ತು ಪಾಲನೆ ಅಂತಕ್ಕಂಥದ್ದು ಬೇಕೇ ಬೇಕು. ಇಲ್ಲಿ ಪಕ್ಷಪಾತ ಇಲ್ಲ ಇವ್ರು ಸುವಾರ್ತಿಕರಿದ್ದಾರೆ, ಇವ್ರಿಗೇನು ನಾವು ಡಿಸಿಪ್ಲಿನ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೋ, ನೆವರ್. ಇವರು ಸಭೆ ಹಿರಿಯರಿದ್ದಾರೆ, ಇವ್ರನ್ನ ನಾವು ಡಿಸಿಪ್ಲಿನ್ ಮಾಡುವಂಥದ್ದು, ಶಿಸ್ತು ಪಾಲನೆಗೆ ಒಳಪಡಿಸುವಂಥದ್ದು ಅಲ್ಲ, ಹಂಗಲ್ಲ. ಈ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಶಿಸ್ತು ಪಾಲನೆ ಇದೆ. ಶಿಸ್ತು ಪಾಲನೆ ಯಾರಿಗೆ ಅಂತಂದ್ರೆ, ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಶಿಸ್ತು ಪಾಲನೆ. ಇನ್ನು ಎರಡನೇದಾಗಿ ಶಿಸ್ತು ಪಾಲನೆ, ಡಿಸಿಪ್ಲಿನ್ ಅಂತಕ್ಕಂಥದ್ದು ಯಾರಿಗೆ ಅಂತಂದ್ರೆ, ಸಭೆಯಲ್ಲಿ ಯಾರು ಭೇದ ಹುಟ್ಟಿಸ್ತಾರೋ ಅವ್ರನ್ನ ಶಿಸ್ತು ಪಾಲನೆ ಮಾಡಬೇಕು. ಸಭೆಯಲ್ಲಿ ಭೇದ ಹುಟ್ಟಿಸೋದು ಯಾವ ರೀತಿ ಭೇದ ಹುಟ್ಟಿಸ್ತಾರೆ? ಒಂದು ಉಪದೇಶದ ವಿಷಯದಲ್ಲಿ ಅಪೊಸ್ತಲನಾದಂಥ ಪೌಲನು ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯದಲ್ಲಿ ಎಫೆಸದಲ್ಲಿನ ಸಭೆ ಹಿರಿಯರನ್ನ ಕರೆ ಕಳಿಸಿ ಅವ್ರಿಗೆ ಕೆಲವೊಂದು ಎಚ್ಚರಿಕೆಯ ವಿಷಯಗಳನ್ನ ಹೇಳ್ತಾನೆ. 27ನೇ ವಚನದಿಂದ ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 27ನೇ ವಚನದಿಂದ, ಯಾಕೆಂದರೆ ಒಂದನ್ನೂ ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದನು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ಬಿ ಕೇರ್ಫುಲ್. ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ, ಸಭೆ ವಿಷಯದಲ್ಲಿಯೂ ಕೂಡ ನೀವು ಎಚ್ಚರಿಕೆಯಾಗಿರ್ರಿ. ಸಭೆ ಹಿರಿಯರಿಗೆ ಹೇಳ್ತಾ ಇದ್ದಾನೆ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಕ್ರೂರವಾದ ತೋಳಗಳು ಬರ್ತವೆ. ಆ ಕುರಿಗಳ ಪ್ರಾಣವನ್ನ ಕನಿಕರಿಸುವುದಿಲ್ಲ, ಹಿಂಡನ್ನು ಕನಿಕರಿಸುವುದಿಲ್ಲ. ಆ ತೋಳಗಳು ಸ್ವಾರ್ಥ ಚಿಂತಕರಾಗಿ ಮಾಡಬಾರದು ಉಪದೇಶಗಳನ್ನು ಮಾಡಿ ಕುಟುಂಬಗಳನ್ನು ನಾಶ ಮಾಡ್ತಕ್ಕಂತಹ ಆಲೋಚನೆಗಳು, ಕ್ರೂರವಾದಂಥ ತೋಳಗಳು ನಿಮ್ಮೊಳಗೆ ಬರ್ತವೆ. ಇದಲ್ಲದೆ 30ನೇ ವಚನ, ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆಕೊಳ್ಳುವರು ಅಂತ ಹೇಳ್ತಾನೆ. ವ್ಯತ್ಯಾಸ ಬೋಧನೆಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಚರ್ಚ್ ಒಳಗಿಂದನೇ ಸ್ಟಾರ್ಟ್ ಆಗುತ್ತೆ. ನಿಮ್ಮೊಳಗೆ ಕೆಲವರು ಎಲ್ಲರಲ್ಲ, ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ, ಬೋಧನೆ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ ದೇವರು. ಜಗದುತ್ಪತ್ತಿಗೆ ಮೊದಲೇ ಇದೇ ಬೋಧನೆ ಮಾಡಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನ ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂಥ ಸಂದರ್ಭದಲ್ಲಿ ಆತನ ಪ್ರತಿಯೊಂದು ಮಾತು ಕೂಡ ಅದು ದೇವರಿಂದ ಬಂದ ಮಾತುಗಳನ್ನೇ ಆಡ್ತಾನೆ ಹೊರತಾಗಿ ತನ್ನಷ್ಟಕ್ಕೆ ತಾನೇ ಯಾವ ಒಂದು ಮಾತನ್ನು ಕೂಡ ಆತನು ಆಡೋದಿಲ್ಲ. ಆತನ ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ, ನನ್ನಷ್ಟಕ್ಕೆ ನಾನು ಏನು ಮಾತಾಡಲ್ಲ, ನನ್ನ ತಂದೆ ಏನೇನು ಮಾತಾಡಬೇಕು, ಇಂತಿಂಥದ್ದು ಮಾಡಬೇಕು ಅಂತ ಹೇಳ್ತಾನೆ, ಅದನ್ನೇ ಮಾಡ್ತೇನೆ ಹೊರತಾಗಿ ನನ್ನಷ್ಟಕ್ಕೆ ನಾನು ಏನೂ ಮಾಡಲ್ಲ, ಏನೂ ಮಾತಾಡಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಬೋಧನೆ ವಿಷಯದಲ್ಲಿ ಬಹಳ 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 ಅಲರ್ಟ್ ಆಗಿರಬೇಕು. ಇಂಥ ಒಂದು ಭೇದ ಎಲ್ಲಿ ಅಂತಂದ್ರೆ, ಬೋಧನೆ ವಿಷಯದಲ್ಲಿ ಭೇದ ಹುಟ್ಟುತ್ತವೆ. ಭೇದಗಳು ಅಥವಾ ವ್ಯಕ್ತಿಗತವಾಗಿ ಇವರು ಶ್ರೀಮಂತರೆಲ್ಲ ಒಟ್ಟಿಗೆ, ಜಾತಿಗಳೆಲ್ಲ ಒಟ್ಟಿಗೆ, ಕುಲಗಳೆಲ್ಲ ಒಟ್ಟಿಗೆ, ಈ ರೀತಿಯಾದಂಥ ಮನಸ್ಥಿತಿಗಳು ಏನಾಗ್ತವೆ ಅಂತಂದ್ರೆ ಭೇದಗಳು ಉಂಟಾಗ್ತವೆ. ಕೊರಿಂಥ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ, ನಿಮ್ಮಲ್ಲಿ ಭೇದಗಳು ಉಂಟೆಂಬುದಾಗಿ ಕ್ಲೋಯೆಯ ಮನೆಯವರಿಂದ ನನಗೆ ತಿಳಿದು ಬಂತು ಅಂತ ಹೇಳ್ತಾನೆ. ಆ ರೀತಿ ಭೇದಗಳಿರಬಾರ್ದು. ನಿಮ್ಮೆಲ್ಲರಲ್ಲಿ ಒಂದೇ ಭಾವ ಇರಬೇಕು, ಒಂದೇ ಉದ್ದೇಶ ಇರಬೇಕು, ನೀವೆಲ್ಲರೂ ಒಂದೇ. ನಿಮ್ಮಲ್ಲಿ ಕೆಲವರು ಆ ಅಭಿಪ್ರಾಯವನ್ನು ಬಿಟ್ಟುಬಿಟ್ಟು ನಾನು ಕೇಫನವನು, ನಾನು ಪೌಲನವನು, ನಾನು ಅಪೋಲೋಸನವನು, ನಾನು ಕ್ರಿಸ್ತನವನು ಅಂತೇಳಿ ಭೇದಗಳಿದ್ದಾವೆ. ಚರ್ಚಲ್ಲಿ ನನಗೆ ಇವ್ರ ಕಂಡ್ರೆ ಭಾಳ ಇಷ್ಟ ಬ್ರದರ್ ಅಂತ ಹೇಳ್ಬಿಟ್ಟು ಚರ್ಚ್ ಮುಗಿದ್ಮೇಲೆ ಅವ್ರ ಜೊತೆಗೆ ಇರೋದು, ಅವ್ರ ಜೊತೆನೆ ಗುಂಪು ಕೂಡಿ ಮಾತಾಡೋದು. ಇವರು ಇಲ್ಲ ಬ್ರದರ್ ನನಗೆ ಇವ್ರ ಕಂಡ್ರೆ ಭಾಳ ಇಷ್ಟ ಅಂತೇಳಿ ಇವ್ರ ಜೊತೆನೆ ಗುಂಪು ಕೂಡಿ ಇವ್ರ ಜೊತೆನೆ
ಮಾತುಕತೆ, ಇವ್ರ ಜೊತೆನೆ ಆಪ್ಯಾಯತೆ, ಪ್ರೀತಿ, ಸಹವಾಸ, ಫೆಲೋಶಿಪ್. ನೋ, ಭೇದ ಹುಟ್ಟಿಸೋದು ಇದು ದೇವರ ಸಭೆ ಆಗಲ್ಲ. ಇದನ್ನ ಡಿಸಿಪ್ಲಿನ್ ಮಾಡಬೇಕು ಅಂತ ಹೇಳ್ತಾನೆ. ಇದನ್ನ ಡಿಸಿಪ್ಲಿನ್, ಇಂಥವ್ರಿಗೆ ನಾವು ಡಿಸಿಪ್ಲಿನ್ ಮಾಡಬೇಕು. ಶಿಸ್ತು ಪಾಲನೆ ಯಾರಿಗೆ ಅಂತಂದ್ರೆ ಭೇದ ಹುಟ್ಟಿಸೋರಿಗೆ. ರೋಮಾಪುರದವರು ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ಗಮನಿಸ್ತೇವೆ. ರೋಮಾಪುರದವರು ಬರೆದ ಪತ್ರಿಕೆ 16ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17 ಮತ್ತು 18 ವಚನದಲ್ಲಿ, ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಬೋಧನೆಗಳಿಗೆ ಮತ್ತು ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾದಂತ ಒಂದು ಉಪದೇಶ ಮಾಡಿದ್ರೆ, ದೇವರ ವಾಕ್ಯನೇ ಹೇಳೋದು ಇದು, ನೀವ್ ಹೇಳೋದು ಇದು. ಸೊ ಹಿಂಗೆ ಯಾಕೆ ಹೇಳ್ತೀರಿ ನೀವು ಅಂತಂದ್ರೆ, ಈ ರೀತಿ ಯಾಕೆ ಉಪದೇಶ ಮಾಡ್ತೀರಿ ಅಂತಂದ್ರೆ 18ನೇ ವಚನದಲ್ಲಿ ಹೇಳ್ತಾನೆ, ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಅಬ್ಬಾ, ಅವ್ರು ಮಾತಾಡ್ತಾ ಇದ್ರೆ ಅವ್ರ ಬಾಯಿಂದ ಮುತ್ತನೇ ಉದುರ್ಬಿಡ್ಬೇಕು, ಅಷ್ಟು ಸಾಫ್ಟ್ ಆಗಿ, ಅಷ್ಟೂ ದಯೆಯಿಂದ, ನಯವಾದ ನುಡಿಗಳಿಂದ ಹೊಗಳಿಕೆ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಒಂದು ಗಾದೆ ಮಾತಿದೆ, ಬೈದು ಹೇಳಿದವನು ಬದುಕ ಕೇಳ್ದ ಅಂತ ಹೇಳಿ. ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವ್ರ ವಾಕ್ಯ ನಮ್ಮನ್ನ ಖಂಡಿಸ್ತಾ ಇದೆ, ಗದರಿಸ್ತಾ ಇದೆ, ಎಚ್ಚರಿಸ್ತಾ ಇದೆ ಅಂತಂದ್ರೆ ನಮ್ಮನ್ನ ತಪ್ಪನ್ನ ತಿದ್ದುಪಡಿ ಮಾಡ್ತಾ ಇದೆ, ನಮ್ಮ ಆತ್ಮಗಳನ್ನ ಸಂರಕ್ಷಿಸ್ತಾ ಇದೆ, ನೀತಿ ಶಿಕ್ಷಣದಲ್ಲಿ ನಮ್ಮನ್ನ ನಡೆಸ್ತಾ ಇದೆ, ಅಪೊಸ್ತಲರ ಬೋಧನೆಗೆ ಅನುಸಾರವಾದಂಥ ಜೀವಿತವನ್ನು ಜೀವಿಸಿ ಎಂಬುದಾಗಿ ಒತ್ತಾಯಪಡಿಸ್ತಾ ಇದೆ. ಹಾಗಾಗಿ ಉಪದೇಶದ ವಿಷಯದಲ್ಲಿ, ನೀವು ಹೊಂದಿದ ಉಪದೇಶಕ್ಕೆ, ಅದೇ ಗಲಾತ್ಯ ಪತ್ರಿಕೆಯಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಾವು ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ, ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಅಂತ ಹೇಳ್ತಾನೆ. ನಾವು ಒಂದ್ಸಾರಿ ನಿಮ್ಗೆ ಸಾರಿದ್ದೀವಲ್ವಾ, ಆ ಸಾರಿದಂಥ ಸುವಾರ್ತೆಯನ್ನೇ ನೆಕ್ಸ್ಟ್ ಟೈಮ್ ಬಂದು ಇಲ್ಲ ಅವಾಗ ಯಾವುದೋ ಒಂದು ಒತ್ತಡದಲ್ಲಿ ಏನೋ ಹೇಳಿದ್ವಿ, ಅವಾಗ ಯಾವುದೋ ಒಂದು ಪರಿಸ್ಥಿತಿ ಬೇರೆ ಇತ್ತು, ಇಲ್ಲ ಅವಾಗ ಹೇಳಿದ ತಪ್ಪು, ಈಗ ಕರೆಕ್ಷನ್ ಮಾಡ್ಕೊಳ್ಳಿ, ಅದು ಹಂಗಲ್ಲ, ಇದು ಹಿಂಗೆ ಅಂತ ನಾವೇ ಏನಾದರೂ ಬಂದು ನಿಮಗೆ ಆ ರೀತಿ ಬೋಧನೆ ಮಾಡಿದ್ರೆ ನಾವು ಶಾಪಗ್ರಸ್ತರಾಗಲಿ ಅಂತ ಹೇಳ್ತಾನೆ. ಹಾಗಾಗಿ ಬೋಧನೆ ವಿಷಯದಲ್ಲಿ ಎಚ್ಚರ, ಏನ್ ಬೇಕಾದ್ರೆ ಮಾತಾಡೋದಲ್ಲ. ಇದು ದೇವರ ಮಾತುಗಳು, ಮನುಷ್ಯರ ಮಾತುಗಳಲ್ಲ. ಇದೊಬ್ಬ ವ್ಯಕ್ತಿಯ ಆತ್ಮದ ರಕ್ಷಣೆಗೆ ಸಂಬಂಧಪಟ್ಟಂತ ಬೋಧನೆ, ಉಪದೇಶ. ಹಾಗಾಗಿ ನೀನು ಏನು ಉಪದೇಶ ಮಾಡ್ತಾ ಇದೆಯೋ ಬಿ ಕೇರ್ಫುಲ್. ಅದಕ್ಕೆ ತಿಮೋತಿಗೆ ಪೌಲ ಹೇಳ್ತಾನೆ, ನಿನ್ನ ಉಪದೇಶದ ವಿಷಯದಲ್ಲಿಯೂ ನಿನ್ನ ವಿಷಯದಲ್ಲಿಯೂ ಎಚ್ಚರಿಕೆ ಆಗಿರು ತಿಮೋತಿ ಅಂತ ಹೇಳ್ತಾನೆ. ನೀನು ಏನು ಉಪದೇಶ ಮಾಡ್ತಾ ಇದೆಯೋ ಆ ಉಪದೇಶದ ವಿಷಯದಲ್ಲಿ ನೀನು ಎಚ್ಚರಿಕೆ ಆಗಿರು. ಆಮೇಲೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆ ಆಗಿರು. ನೀನು ಆ ಉಪದೇಶದ ಪ್ರಕಾರ ಪರ್ಸನಲ್ ಆಗಿ ನೀನು ನಡ್ಕೊಳ್ತಾ ಇದೆಯಾ, ಅದನ್ನು ನೀನು ಅನಾಲಿಸಿಸ್ ಮಾಡ್ಕೋ, ಅದನ್ನು ನೀನು ಅಬ್ಸರ್ವ್ ಮಾಡ್ಕೋ ಅಂತ ಹೇಳ್ತಾನೆ. ಹಾಗಾಗಿ ಶಿಸ್ತು ಪಾಲನೆ ಯಾರಿಗೆ ಅಂತಂದ್ರೆ, ಯಾರು ಭೇದ ಹುಟ್ಟಿಸ್ತಾರೋ ಅವ್ರಿಗೆ ಶಿಸ್ತು ಪಾಲನೆ ಮಾಡಬೇಕು. ಒಬ್ರು ಯಾವ್ದಾದ್ರು ಉಪದೇಶದ ವಿಷಯದಲ್ಲಿ ತಪ್ಪಾದ ಉಪದೇಶ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವ್ರನ್ನ ಶಿಸ್ತು ಪಾಲನೆ ಮಾಡಬೇಕು. ಬ್ರದರ್ ಈ ರೀತಿ ಟೀಚ್ ಮಾಡಿದ್ರಲ್ಲ ನೀವು, ಅದಕ್ಕೆ ಎಲ್ಲಿದೆ ಬೇಸ್ ಆಧಾರ, ಅದಕ್ಕೇನಿದೆ ಆಧಾರ? ರೋಮ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತಾರೆ, ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾಕ್ಯಕ್ಕೆ ಕ್ರಿಸ್ತನ ವಾಕ್ಯವೇ ಆಧಾರ ಅಂತ ಹೇಳ್ತಾನೆ. ಯಾವುದಕ್ಕೆ ನಂಬಿಕೆಯ ಆಧಾರವಿಲ್ಲವೋ ಅದು ಪಾಪ ಅಂತ ಹೇಳ್ತಾನೆ. ಅಂದ್ರೆ ನನ್ನ ನಂಬಿಕೆಗೆ ಆಧಾರ ಬೇಕು. ಏನ ನಂಬಿಕೆಗೆ ಆಧಾರ ಅಂತಂದ್ರೆ ವಾಕ್ಯಗಳೇ ಆಧಾರ. ಹಾಗೆ ನಾನು ಮಾಡುವಂತ ಉಪದೇಶಕ್ಕೆ ರೆಫರೆನ್ಸ್ ಎಲ್ಲಿದೆ, ನಾನು ಮಾಡುವಂತ ಉಪದೇಶಕ್ಕೆ ಆಧಾರ ಎಲ್ಲಿದೆ? ಅದನ್ನು ಬಿಟ್ಟುಬಿಟ್ಟು ಸ್ವಕಲ್ಪಿತವಾದಂತಹ ಕಥೆಗಳನ್ನ, ಅಜ್ಜಿ ಕಥೆಗಳನ್ನ, ಮಾನವ ಕಲ್ಪಿತ ಕಟ್ಟಳೆಗಳನ್ನ, ಮನುಷ್ಯರನ್ನ ಮೆಚ್ಚಿಸ್ಬೇಕಂತಕ್ಕಂಥ ಆಚರಣೆಗಳನ್ನ ಇವೆಲ್ಲ ಹುಟ್ಟಾಕಿದ್ರೆ ಅಂಥವ್ರನ್ನ ಗುರುತಿಟ್ಕೊಳ್ಳಿ, ಅಂಥವ್ರನ್ನ ಕ್ರಮಶಿಕ್ಷಣಕ್ಕೊಳಪಡಿಸಿ. ಸಭೆಯಲ್ಲಿ ನೀನು ಏನು ಟೀಚ್ ಮಾಡ್ತಾ ಇದ್ದೀಯ? ನೀನು ಇದು ಅಪೊಸ್ತಲರ ಬೋಧನೆನಾ? ಇದು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಬೋಧಿಸಲ್ಪಟ್ಟಂತ ಬೋಧನೆನಾ? ಇದು ಯೇಸು ಕ್ರಿಸ್ತನ ಬೋಧನೆನಾ? ಇದು ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಟ್ಟಂತ ಬೋಧನೆನಾ? ಬಿ ಕೇರ್ಫುಲ್. ಸೊ ಭೇದ ಹುಟ್ಟಿಸುವವರಿಗೆ ಯಾವ ವಿಷಯದಲ್ಲಿ, ಉಪದೇಶದ ವಿಷಯದಲ್ಲಿ ಯಾರು ಭೇದ ಹುಟ್ಟಿಸ್ತಾರೋ ಅಂಥವರಿಗೆ ಶಿಸ್ತು ಪಾಲನೆ, ಕ್ರಮಶಿಕ್ಷಣಕ್ಕೊಳಪಡಿಸ್ಬೇಕು. ನೆಕ್ಸ್ಟ್ ನಂಬರ್ 3, ಯಾರು ಕೆಲಸ ಮಾಡದೆ ತಮ್ಮನ್ನು ಸಂರಕ್ಷಿಸಿಕೊಳ್ಳಲಾರರೋ ಅಂಥವರಿಗೆ ಕ್ರಮಶಿಕ್ಷಣೆ.
ಅಂಥವ್ರನ್ನ ಡಿಸಿಪ್ಲಿನ್ ಮಾಡಬೇಕು. ಕೆಲಸ ಮಾಡಲ್ಲ ಅಂದರೆ ದೇವರು ಇವಾಗ ನಮಗೇನು ಮಾಡಿದ್ರೆ ಒಂದು ಕುಟುಂಬ ಕೊಟ್ಟಿದ್ದಾನೆ, ಗಂಡ ಹೆಂಡತಿ ಮಕ್ಕಳು, ಇವ್ರನ್ನೆಲ್ಲರನ್ನು ಪೋಷಿಸುವುದಕ್ಕೆ ಅನ್ನ ನೀರು ವಸತಿ ವಸ್ತ್ರ, ಸಮಾಜದಲ್ಲಿ ಉತ್ತಮವಾದಂಥ ಗೌರವಯುತವಾದಂಥ ಒಂದು ಬದುಕನ್ನು ಬದುಕಬೇಕು. ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಕ್ರೋಢೀಕರಿಸ್ಕೊಳ್ಬೇಕಂತಂದ್ರೆ ಕೆಲಸ ಮಾಡಬೇಕು. ನಾವು ಆ ರೀತಿ ಕೈಯಿಂದ ಕೆಲಸ ಮಾಡ್ದೇನೆ ಇನ್ನೊಬ್ಬರ ಕೆಲಸದಲ್ಲಿ ತಲೆ ಹಾಕಿ ಅನ್ಯಾಯವಾಗಿ ಸಂಪಾದನೆ ಮಾಡಿಕೊಂಡು, ಸುಳ್ಳು ಪಳ್ಳು ಹೇಳ್ಕೊಂಡು ಸಂಪಾದನೆ ಮಾಡಿಕೊಂಡು, ಈ ರೀತಿಯಾಗಿ ಮಾಡ್ತಕ್ಕಂಥವ್ರನ್ನ ನೀವೇನು ಮಾಡ್ಬೇಕಂದ್ರೆ ಕ್ರಮಶಿಕ್ಷಣಗೊಳಪಡಿಸ್ಬೇಕು ಅಂತ ಹೇಳ್ತಾನೆ. ಇದು ಸಭೆಗೆ ಅಪಾಯ ಆಗುತ್ತೆ, ಈ ರೀತಿ ನೀವು ಮಾಡಬಾರ್ದು, ಇದು ಸಭೆಗೆ ಕೆಟ್ಟ ಹೆಸರು ಬರ್ತದೆ, ನೀವು ಕೈಯಿಂದ ಕೆಲಸ ಮಾಡಿ ನಿಮ್ಮ ಕುಟುಂಬನ ನಿರ್ವಹಿಸ್ಕೊಳ್ಳಿ ಅನ್ನೋಂಥ ಡಿಸಿಪ್ಲಿನ್ಗೊಳಪಡಿಸ್ಬೇಕು ಅಂತ ಹೇಳ್ತಾರೆ. ಡಿಸಿಪ್ಲಿನ್ ಯಾರಿಗೆ ಅಂತಂದರೆ ಕೆಲಸ ಮಾಡದೆ ತಮ್ಮನ್ನು ಸಂರಕ್ಷಿಸಿಕೊಳ್ಳಲಾರಲ್ವಾ ಅಂಥವ್ರನ್ನ ಡಿಸಿಪ್ಲಿನ್ಗೊಳಪಡಿಸ್ರಿ ಅಂತ ಹೇಳ್ತಾನೆ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಈ ವಿಷಯವನ್ನು ನಾವು ಗಮನಿಸುವ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 6ರಿಂದ 10ನೇ ವಚನ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 6ರಿಂದ 10ನೇ ವಚನದವರೆಗೂ ಓದಿಕೊಳ್ಳೋಣ. ಮತ್ತು ಈ ಬೋಧನೆ ವಿಷಯದಲ್ಲೂ ಬರ್ತದೆ, ಮತ್ತೆ ಕೆಲಸ ಮಾಡದೆ ತಮ್ಮನ್ನು ಯಾರು ಸಂರಕ್ಷಿಸಿಕೊಳ್ಳಲಾರೋ ಅಂಥವ್ರ ವಿಷಯದಲ್ಲಿ ಕೂಡ ಬರ್ತದೆ, ಎರಡೂ ಬರ್ತದಲ್ಲಿ. ಸಹೋದರರೇ, ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸ್ತೇನೆ, ಆರ್ಡರ್ ಮಾಡ್ತೀನಿ ಅಂತ ಹೇಳ್ತಾನೆ. ನೀವು ನಮ್ಮನ್ನು ಅನುಸರಿಸಿ ಹೇಗೆ ನಡೆಯಬೇಕೆಂದು ನೀವೇ ಬಲ್ಲಿರಿ. ನಾವು ನಿಮ್ಮಲ್ಲಿ ಅಕ್ರಮವಾಗಿ ನಡೆಯಲಿಲ್ಲ, ಕ್ರಮವಾಗಿ ನಡೆದಿದ್ದೀವಿ. ನಾವು ಹಣ ಕೊಡದೆ ಯಾರ ಬಳಿಯಲ್ಲಿಯೂ ಊಟ ಮಾಡಲಿಲ್ಲ. ನಿಮ್ಮಲ್ಲಿ ಒಬ್ಬರಿಗೂ ಭಾರವಾಗಬಾರದೆಂದು ಹಗಲಿರುಳು ಕಷ್ಟದಿಂದಲೂ ಪ್ರಯಾಸದಿಂದಲೂ ದುಡಿದು ಜೀವನ ಮಾಡಿಕೊಂಡೆವು. ನಿಮ್ಮಿಂದ ಪೋಷಣೆ ಹೊಂದುವುದಕ್ಕೆ ನಮಗೆ ಹಕ್ಕಿಲ್ಲವೆಂದು ಹಾಗೆ ಮಾಡಲಿಲ್ಲ. ನೀವು ನಮ್ಮನ್ನು ಅನುಸರಿಸುವುದಕ್ಕಾಗಿ ನಿಮಗೆ ಮಾದರಿಯಾಗಿರೋಣವೆಂದೇ ಮಾಡಿದೆವು. ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದೆವಷ್ಟೇ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನೂ ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನವನ್ನು ಕೇಳಿದ್ದೇವೆ. ಇಂಥವರು ತಮ್ಮ ಕೆಲಸವನ್ನು ನೋಡುತ್ತಾ ತಾವೇ ಸಂಪಾದಿಸಿದ್ದನ್ನು ಊಟ ಮಾಡಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಆಜ್ಞಾಪಿಸಿ ಪ್ರಬೋಧಿಸ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ಡಿಸಿಪ್ಲಿನ್ ಯಾರಿಗೆ ಅಂತಂದ್ರೆ ಕೆಲಸ ಮಾಡದೆ ತಮ್ಮನ್ನು ಯಾರು ಸಂರಕ್ಷಿಸಿಕೊಳ್ಳಲಾರರೋ ಅಂಥವ್ರಿಗೆ ಶಿಸ್ತು ಪಾಲನೆ. ನೀವು ಕೆಲಸ ಮಾಡ್ಬೇಕು. ನೀವು ಕುಟುಂಬದ ಯಜಮಾನನಾಗಿದ್ದುಕೊಂಡು, ಕುಟುಂಬಕ್ಕೆ ನೀನು ಶಿರಸ್ಸಾಗಿದ್ದುಕೊಂಡು, ಕುಟುಂಬಕ್ಕೆ ನೀನು ನಾಯಕನಾಗಿದ್ದುಕೊಂಡು ಕುಟುಂಬದ ಭೌತಿಕವಾದಂಥ ಕೊರತೆಗಳನ್ನು ನೀಗಿಸ್ಬೇಕು. ನೀನು ದುಡಿಬೇಕು, ಕೈಯಿಂದ ಒಂದೊಳ್ಳೆ ಕೆಲಸ ಮಾಡಬೇಕು. ಆವಾಗ ಕುಟುಂಬದಲ್ಲಿರ್ತಕ್ಕಂಥ ಸರ್ವ ಸದಸ್ಯರು ನಿನ್ನನ್ನು ಗೌರವಿಸ್ತಾರೆ. ಹಾಗೆ ಸಭೆಯಲ್ಲಿ ಕೂಡ ಇರ್ತಕ್ಕಂಥ ಸಹೋದರ ಸಹೋದರಿಯರು ನಿನ್ನನ್ನು ಗೌರವಿಸ್ತಾರೆ. ಹೌದು, ಸಹೋದರರು ಕಷ್ಟಪಟ್ಟು ಕೆಲಸ ಮಾಡಿ ಕುಟುಂಬವನ್ನು ಅತ್ಯುನ್ನತವಾದಂಥ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ, ಗೌರವಯುತವಾದಂಥ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಭೌತಿಕವಾದಂಥ ಎಲ್ಲ ಸದುಪಯೋಗಗಳನ್ನು ಅವರ ಕುಟುಂಬ ಸದಸ್ಯರಿಗೆ ದಯಪಾಲಿಸಿಕೊಟ್ಟಿದ್ದಾರೆ. ಅವರ ಹೆಜ್ಜೆ ಜಾಡನ್ನು ನಾವು ಅನುಸರಿಸಬೇಕೆಂಬುದಾಗಿ ಅನೇಕರು ನಿಮ್ಮಿಂದ ಆದರಣೆ, ಪ್ರೋತ್ಸಾಹ, ಉತ್ತೇಜನ ಪಡ್ಕೊಳ್ತಾರೆ. ಸೊ ಇದು ಡಿಸಿಪ್ಲಿನ್. ಸೊ ಹಾಗಾಗಿ ಮುಂದುವರೆದ ಭಾಗದಲ್ಲಿ ಶಿಸ್ತು ಪಾಲನೆ ಇನ್ನು ಯಾರಿಗೆ ಅಂತಂದ್ರೆ ವ್ಯಭಿಚಾರಿಗಳಿಗೆ ಅಂತ ಹೇಳ್ತಾರೆ. ಸಭೆಯಲ್ಲಿ ವ್ಯಭಿಚಾರ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಒಬ್ಬ ಪರಸ್ತ್ರೀ ಪರಪುರುಷ ಪರಸ್ಪರ ದೇಹಗಳು ಅಕ್ರಮವಾಗಿ ಒಂದಾಗಿ ಲೈಂಗಿಕ ಪ್ರಕ್ರಿಯೆಯಲ್ಲಿ ತೊಡೆದುಕೊಂಡ್ರೆ ಅದು ವ್ಯಭಿಚಾರ. ಆತ್ಮ ಸಂಬಂಧವಾದಂಥ ವ್ಯಭಿಚಾರ ಯಾವುದಂತಂದ್ರೆ ಒಬ್ಬನು ಮೋಹದ ಕಣ್ಣಿನಿಂದ ಒಬ್ಬಳನ್ನ ಮೋಹಿಸಿದರೆ ಅದು ಆತ್ಮ ಸಂಬಂಧದ ವ್ಯಭಿಚಾರ. ಇನ್ನೊಂದು ವ್ಯಭಿಚಾರ ಏನಂತಂದ್ರೆ, ಈ ಕಡೆ ನಾನು ಕ್ರಿಸ್ತನ ಸಭೆಯಲ್ಲಿಯೂ ಕೂಡ ನಾನು ಸಹವಾಸ ಅನ್ಯೋನ್ಯತೆಯಲ್ಲಿ ಮುಂದುವರಿತೀನಿ, ಆ ಕಡೆ ಇನ್ನೊಂದು ಚರ್ಚಲ್ಲಿ ಕೂಡ ನಾನು ಮುಂದುವರಿತೀನಿ. ನಾನು ಆ ಕಡೆ ಕ್ರಿಸ್ತನ ಸಭೆಯಲ್ಲೂ ಮುಂದುವರಿತೀನಿ, ಈ ಕಡೆ ಲೋಕದಲ್ಲಿ ಕೂಡ ನಾನು ಮುಂದುವರಿತೀನಿ. ವ್ಯಭಿಚಾರ ಇದು. ಸೊ ಇಂಥವರನ್ನ ಕುರಿತು ಏನು ಮಾಡಬೇಕು? ಡಿಸಿಪ್ಲಿನ್ಗೊಳಪಡಿಸ್ಬೇಕು ಅಂತ ಹೇಳ್ತಾನೆ. ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಒಂದು ವಿಶೇಷವಾದ ಮಾತನ್ನು ಗಮನಿಸ್ತೀವಿ ನಾವು. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ?
ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಈ ಕಡೆ ದೇವರ ಸಭೆಯಲ್ಲಿ ಇದ್ಕೊಂಡು, ಕ್ರಿಸ್ತನ ಸಭೆಯಲ್ಲಿ ಇದ್ಕೊಂಡು, ಮತ್ತೆ ಈ ಕಡೆ ಲೌಕಿಕ ಅನುಸಾರವಾದಂಥ ಲೌಕಿಕವಾದ ಜೀವಿತನ ಜೀವಿಸೋದು, ಲೋಕಕ್ಕೆ ಸ್ನೇಹಿತ ಆಗಿರೋದು. ಲೋಕ ನಿನ್ನನ್ನು ಕಂಡ್ರೆ ತುಂಬಾ ಪ್ರೀತಿ ಮಾಡ್ತದೆ. ಸೊ ಲೋಕ ಯಾವಾಗ ಪ್ರೀತಿ ಮಾಡ್ತದೆ ನಿನ್ನನ್ನ, ನೀನು ಅದರ ಪ್ರಕಾರ ನಡೆದಾಗ ಲೋಕ ನಿನ್ನನ್ನು ಪ್ರೀತಿ ಮಾಡ್ತದೆ. ನೀನು ಅದರ ಕೃತ್ಯಗಳನ್ನ, ಅದರ ಒಂದು ಆಚಾರ ವಿಚಾರಗಳನ್ನ ನೀನು ಇದು ದೇವರ ವಾಕ್ಯಕ್ಕನುಸಾರವಾಗಿ ಅಲ್ಲ ಅಂತೇಳಿ ನೀನು ಖಂಡಿಸಿ ಗದರಿಸಿ ಹೆಚ್ಚಿಸಿದ್ರೆ ನಿನಗೆ ಯಾವಾಗ ಪ್ರೀತಿ ಮಾಡ್ತಾರೆ? ಅದು ಮಾಡಲ್ಲ. ಸೊ ಈ ಕಡೆ ಇಲ್ಲೂ ನೀವು ಸಾಹಸದಲ್ಲಿ ಮುಂದುವರಿತೀರಿ, ಆ ಕಡೆ ಲೋಕದಲ್ಲಿಯೂ ಕೂಡ ನಾವು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನೀನು ವ್ಯಭಿಚಾರಿ ನೀನು ಅಂತ ಹೇಳ್ತಾನೆ. ಸೊ ಇಂಥವರನ್ನ ನಾವೇನ್ ಮಾಡ್ಬೇಕು? ಸಭೆ ಶಿಸ್ತು ಪಾಲನೆಗೆ ಒಳಪಡಿಸ್ಬೇಕು ಅಂತ ಹೇಳ್ತಾನೆ. ಶಿಸ್ತು ಪಾಲನೆಗೆ ಒಳಪಡಿಸ್ಬೇಕು, ಶಿಸ್ತು ಪಾಲನೆ. ಸೊ ಆಮೇಲೆ ಮುಂದುವರೆದ ಭಾಗದಲ್ಲಿ ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಯಾರ್ಯಾರು ಸನ್ಮಾರ್ಗವನ್ನ ತಪ್ಪಿರ್ತಾರೋ ಅಂಥವ್ರಿಗೆ ನೀನು ಶಿಸ್ತು ಪಾಲನೆ ಮಾಡು ಅಂತ ಹೇಳ್ತಾನೆ. ಸನ್ಮಾರ್ಗ, ದೈವಿಕವಾದಂಥ ಮಾರ್ಗವನ್ನ ಯಾರು ತಪ್ಪು ಹೋಗಿದಾರೋ ಅಂಥವ್ರಿಗೆ ಏನ್ ಮಾಡಬೇಕು? ಶಿಸ್ತು ಪಾಲನೆ, ಶಿಸ್ತು ಪಾಲನೆ. ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10-11ನೇ ವಚನದಲ್ಲಿ, ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು, ಅಂಥವನು ಸನ್ಮಾರ್ಗ ತಪ್ಪಿದವನು, ಪಾಪ ಮಾಡುವವನೂ ಆಗಿದ್ದಾನೆ, ತಾನು ಶಿಕ್ಷಾ ಪಾತ್ರನೆಂದು ಅವನ ಮನಸ್ಸೇ ನಿರ್ಣಯಿಸುವುದು ಅಂತ ಹೇಳ್ತಾನೆ. ಅಂದ್ರೆ ಯಾರ್ಯಾರು ಸನ್ಮಾರ್ಗ ತಪ್ಪಿದಾರೋ ಅಂಥವ್ರಿಗೆ ನೀವು ಬುದ್ಧಿ ಹೇಳ್ರಿ ಅಂತ ಹೇಳ್ತಾನೆ. ಅವರ ಕ್ರಮಶಿಕ್ಷಣಗೊಳಪಡಿಸಿ, ಶಿಸ್ತು ಪಾಲನೆಗೊಳಪಡಿಸಿ, ಆದ್ರೂ ಕೂಡ ಅವ್ರು ಕೇಳಲಿಲ್ಲ ಅಂತಂದ್ರೆ ಅಂಥವ್ರು ಬಿಟ್ಬಿಡಿ ಅಂತ ಹೇಳ್ತಾನೆ. ಯಾರ್ಯಾರು ಸನ್ಮಾರ್ಗ ತಪ್ಪಿದಾರೋ ಅವರಿಗೆ ಶಿಸ್ತು ಪಾಲನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಭೆಯಲ್ಲಿ ನೀತಿ ಶಿಕ್ಷಣ, ಸಭೆಯಲ್ಲಿ ಡಿಸಿಪ್ಲಿನ್, ಶಿಸ್ತು ಪಾಲನೆ ಯಾಕೆ, ಶಿಸ್ತು ಪಾಲನೆಯಿಂದ ಸಭೆಯ ಮೇಲೆ ಉಂಟಾಗುವಂಥ ಪರಿಣಾಮ ಏನು, ಶಿಸ್ತು ಪಾಲನೆ ಯಾರಿಗೆ ಅನ್ನುವಂಥ ವಿಷಯಗಳನ್ನ ತಿಳ್ಕೊಂಡಿದ್ವಿ. ಇನ್ನು ಕೊನೆಯದಾಗಿ ಶಿಸ್ತು ಪಾಲನೆ ಹೇಗೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು. ಯಾವ ರೀತಿ ಶಿಸ್ತು ಪಾಲನೆಗೆ ಒಳಪಡಿಸ್ಬೇಕು? ಈಗ ಒಬ್ಬ ಸಹೋದರ ತಪ್ಪು ಮಾಡ್ತಾ ಇದ್ದಾನೆ, ಆತನನ್ನ ಕರೆಕ್ಷನ್ ಮಾಡಬೇಕು. ಹೆಂಗ್ ಮಾಡಬೇಕು ಅನ್ನೋದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಒಂದು ಉತ್ತಮವಾದಂಥ ಒಂದು ಮಾದರಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ ನಾವುಗಳು 15ನೇ ವಚನದಿಂದ 18ನೇ ವಚನದವರೆಗೂ ನಾವು ಗಮನಿಸೋಣ. 15ನೇ ವಚನ, ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು ಅಂತ ಹೇಳ್ತಾನೆ. ಒಬ್ಬ ಸಹೋದರ ತಪ್ಪು ಮಾಡಿದ್ದಾನೆ, ಸಹೋದರ ತಪ್ಪು ಮಾಡುವಂಥದ್ದನ್ನ ನೀನು ಕಣ್ಣಾರೆ ಕಂಡಿದ್ದೀಯಾ? ಕಣ್ಣಾರೆ ಕಂಡಾಗ ಏನ್ ಮಾಡ್ಬೇಕಂದ್ರೆ ನೀನು ಪರ್ಸ್ನಲ್ ಆಗಿ ಹೋಗಿ, ಒಬ್ಬನೇ ಹೋಗಿ, ಬ್ರದರು ನೀವು ಈ ರೀತಿ ಮಾಡ್ಕೊಂಡ್ರಿ, ನೀವು ಈ ರೀತಿ ನಡ್ಕೊಂಡ್ರಿ, ಇದು ದೇವರ ವಾಕ್ಯಕ್ಕನುಸಾರವಾದಂಥ ರೀತಿಯಲ್ಲಿ ಇಲ್ಲ, ಇದು ದೇವರ ವಾಕ್ಯಕ್ಕೆ ವಿರುದ್ಧ ಆಗಿದೆ, ಇದರಿಂದಾಗಿ ದೇವರ ಒಂದು ಸಭೆಯ ಒಂದು ಪರಿಶುದ್ಧತೆ ಹಾಳಾಗುತ್ತೆ, ದೇವರು ಇದರಿಂದ ಕೋಪಗೊಳ್ತಾನೆ, ನಾವು ನಿತ್ಯ ಜೀವನ ಕಳ್ಕೊಳ್ಳುವಂಥ ಅವಕಾಶ ಇದೆ, ನಮ್ಮ ಆತ್ಮ ನಷ್ಟ ಆಗುವಂಥ ಅವಕಾಶ ಇದೆ ಅಂತೇಳಿ ಅವರ ತಪ್ಪನ್ನ ಅವರಿಗೆ ಅರಿವಿಗೆ ತಂದು ಆ ತಪ್ಪಿನಿಂದ ಅವರನ್ನು ನಾವು ಎಳ್ಕೊಂಡು ಬರ್ಬೇಕು ಹೊರಗಡೆ. ಸೊ ಈ ರೀತಿ ವ್ಯಕ್ತಿಗತವಾಗಿ ನಾವು ಮಾಡಬೇಕು ಅಂತ ಹೇಳ್ತಾರೆ. ಆಗ ಅವ್ರು ಕೇಳಲಿಲ್ಲ ಅಂತ ಇಟ್ಕೊಳ್ಳಿ, ನೀನೇನು ಹೇಳ್ತೀರಿ ನನಗೆ, ನಾನು ಹಿಂಗೆ ನೋಡ್ರಿ ನಡ್ಕೊಳ್ಳೋದು, ನಿಮ್ಮ ಕೆಲಸ ನೀವು ಮಾಡಿ ಹೋಗಿ ಅಂತಂದರೆ, ಇನ್ನೊಂದು ಸಾರಿ ಆ ತಪ್ಪು ಮಾಡುವಾಗ ಒಬ್ರಿಗಿಂತ ಹೆಚ್ಚು ಇನ್ನೊಬ್ರು ಸಾಕ್ಷಿಗೋಸ್ಕರ ಅವ್ರು ಕರ್ಕೊಂಡೋಗಿ, ಬ್ರದರು ಇಲ್ಲ ನೀವು ಮಾಡಿದ್ದನ್ನ ನಾನು ನೋಡಿದ್ದೀನಿ, ಅವ್ರು ನೋಡಿದ್ದೀವಿ, ಸೊ ದಯಮಾಡಿ ಈ ತಪ್ಪಿಂದ ನೀವು ಹೊರಗೆ ಬನ್ನಿ. ಆಗ್ಲೂ ಅವ್ರು ಕೇಳಲಿಲ್ಲ ಅಂತಂದ್ರೆ, ಆಗ್ಲೂ ಅವ್ರು ಕೇಳಿದ್ರೆ ನೀವು ಸಭೆಗೆ ಹೇಳಿ ಅಂತ ಹೇಳ್ತಾರೆ. ಸಭೆ ತೆಗೆದುಕೊಳ್ಳುವಂಥ ಡಿಸಿಷನ್ ಅಂತಿಮ ಡಿಸಿಷನ್, ಅದು ಇನ್ಯಾರೂ ಕೂಡ ಹೆಚ್ಚಿಗೆ ಮಾತಾಡುವಂಥ ಅವಶ್ಯಕತೆ ಅಲ್ಲಿಲ್ಲ. ಸಭೆ ಡಿಸಿಷನ್ ಅಂತಿಮ ಡಿಸಿಷನ್, ಅದು ಸಭೆ ಅಂತಂದ್ರೆ ಸುಪ್ರೀಂ, ಇನ್ಯಾರೂ ಕೂಡ ಮಾತಾಡಂಗಿಲ್ಲ. ಸೊ ಈ ರೀತಿ ಶಿಸ್ತು ಪಾಲನೆಗೆ ಒಳಪಡಿಸ್ಬೇಕು ಅಂತ ಹೇಳ್ತಾರೆ. ಈ ಶಿಸ್ತು ಪಾಲನೆ ಅಂತಕ್ಕಂಥದ್ದು ಪಕ್ಷಪಾತದಿಂದ ಮಾಡಬಾರ್ದು, ಪಕ್ಷಪಾತದಿಂದ ಮಾಡಬಾರ್ದು, ಒಣ ಹೆಮ್ಮೆಯಿಂದ ಮಾಡಬಾರ್ದು, ಯಾವುದೋ ಒಂದು ಸೇಡಿತ್ತು ಅಂತ ಹೇಳ್ಬಿಟ್ಟು ಹಂಗೆ ಮಾಡಬಾರ್ದು. ಇದಕ್ಕೊಂದು ಸಿಸ್ಟಮ್ ಇದೆ. ಕೊರಿಂಥದವರಿಗೆ ಬರೆದ
ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 4-5ನೇ ವಚನದಲ್ಲಿ ಅಲ್ಲಿ ನಾವು ಶಿಸ್ತು ಪಾಲನೆಯನ್ನು ನಾವು ಗಮನಿಸ್ತೇವೆ. ಅಲ್ಲಿ ಒಬ್ಬನು ಅಪ್ಪನ ಹೆಂಡತಿನ ಇಟ್ಕೊಂಡಿದ್ದಾನಂತೆ. ಆ ವಿಷಯದಲ್ಲಿ ಈ ಶಿಸ್ತು ಪಾಲನೆ ಹೇಗಿದೆ ಅಂತಂದ್ರೆ, ಅವನೇನ್ ಮಾಡ್ತಾ ಇದ್ದಾರೆ, ಅವನನ್ನ ಹೇಳ್ಬಿಟ್ಟು ನೋಡಿ ಅವ್ನು ತಪ್ಪು ತಿದ್ಕೊಳ್ಳಿಲ್ಲ ಅವನ್ನ ಹೊರಗಡೆ ಹಾಕಿ ಅಂತ ಹೇಳ್ತಾರೆ. ಸಭೆಯಿಂದ ಹೊರಗಡೆ ಹಾಕಿ, ಸಭೆಯಿಂದ ಹೊರಗಡೆ ಹಾಕ್ತಾರೆ. ಹೊರಗಡೆ ಹಾಕಿದ್ಮೇಲೆ 2ನೇ ಕೊರಿಂಥ ಪತ್ರಿಕೆಯಲ್ಲಿ ಅವನು ಸಭೆಯಿಂದ ಹೊರಗಡೆ ಹೋದ್ಮೇಲೆ ಅವನು ತುಂಬಾ ಪಶ್ಚಾತ್ತಾಪ ಪಡ್ತಾನೆ. ಹೌದಲ್ಲ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ, ನಾನು ಆ ತಪ್ಪಿಂದು ಪರಿಣಾಮ ಏನು ಅಂತ ನನಗೆ ಅರ್ಥ ಆಯ್ತು. ಇನ್ನು ನಾನು ದೇವರ ಸಭೆಯಲ್ಲಿ ನಾನು ಮುಂದುವರಿಬೇಕು, ಈ ಲೋಕದಲ್ಲಿ ನಾನು ಮುಂದುವರಿಬಾರ್ದು ಅನ್ನೋಂಥ ಪಶ್ಚಾತ್ತಾಪ ಪಟ್ಟ ಮೇಲೆ ಪೌಲ ಅಂತಾನೆ ಮತ್ತೆ ಆತನ ಸೇರಿಸ್ಕೊಳ್ಳಿ ಒಳಗಡೆ ಅಂತ ಹೇಳ್ತಾನೆ. ಈ ರೀತಿ ಒಂದು ಡಿಸಿಪ್ಲಿನ್. ಸೊ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಮತ್ತೊಂದು ಡಿಸಿಪ್ಲಿನ್ ಅನ್ನ ಯಾವ ರೀತಿ ನಾವು ಇದನ್ನ ಈ ಒಂದು ಶಿಸ್ತು ಪಾಲನೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ತೋರಿಸ್ಕೊಡ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಲ್ಲಿ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ಅಂತ ಹೇಳ್ತಾನೆ. ಅಂದ್ರೆ ಶಿಸ್ತು ಪಾಲನೆಗೆ ಒಳಪಡಿಸುವಂತಹ ಒಂದು ಸಿಸ್ಟಮ್ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾನೆ. ಶಾಂತ ಭಾವ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಶಾಂತ ಭಾವ, ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಒಂದು ಮಾತು ಹೇಳ್ತಾನೆ, ಮೃದು ನುಡಿಯು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಕುಟುಂಬದಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ತಂದೆ ಆಗಲಿ ತಾಯಿ ಆಗಲಿ ಹೇಗೆ ಅವ್ರನ್ನ ತಿದ್ದಬೇಕಂತಂದ್ರೆ, ನಿಧಾನಕ್ಕೆ ಶಾಂತ ಭಾವದಿಂದ, ಅಮ್ಮ ನೀನು ಅದು ತಪ್ಪು ಮಾಡಿದ ಮಗಳೇ, ದಯಮಾಡಿ ಅದು ಒಳ್ಳೆಯದಲ್ಲಮ್ಮ, ನಿನ್ನ ಆತ್ಮೀಯ ಜೀವಿತಕ್ಕೂ ಮತ್ತು ನಿನ್ನ ಒಂದು ಮುಂದಿನ ಭವಿಷ್ಯತ್ತಿಗೂ ಇದು ಬಹಳ ಅಪಾಯಕಾರಿ ಆಗುತ್ತೆ ಮಗಳೇ, ದಯಮಾಡಿ ಇದನ್ನು ತಿದ್ದುಕೊಮ್ಮ, ಇನ್ನೊಂದು ಸಾರಿ ಈ ರೀತಿ ತಪ್ಪು ಮಾಡಬಾರ್ದಮ್ಮ ಅಂತೇಳಿ ಈ ರೀತಿ ಸಮಾಧಾನದಿಂದ ಶಾಂತ ಭಾವದಿಂದ ಅವರು ಮಾಡಿದ ತಪ್ಪನ್ನ ಅವರ ಅರಿವಿಗೆ ತಗೊಂಡು ಬರಬೇಕು. ತಪ್ಪು ಎಲ್ಲರೂ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂತಂದ್ರೆ, ಕೆಲವೊಂದು ಪರಿಸ್ಥಿತಿಗಳಲ್ಲಿ ತಿಳಿಯದ ತಪ್ಪು ಮಾಡಿರ್ತೀವಿ. ಕೆಲವೊಂದು ಸಾರಿ ಆ ಪರಿಸ್ಥಿತಿಯ ಪ್ರಭಾವಗಳು ಇದು ತಪ್ಪು ಅಂತ ಗೊತ್ತಿದ್ರೂ ಕೂಡ ತಪ್ಪು ಮಾಡೋದಕ್ಕೆ ಆ ಪರಿಸ್ಥಿತಿಗಳ ಪ್ರಭಾವ ಕೂಡ ಡಿಮ್ಯಾಂಡ್ ಮಾಡುತ್ತೆ. ಸೊ ಹಾಗಾಗಿ ಈ ರೀತಿಯಾದಂಥ ಕೆಲವು ಪರಿಸ್ಥಿತಿಗಳಿರ್ತವೆ ತಪ್ಪು ಮಾಡೋದಕ್ಕೆ. ಸೊ ಹಾಗಾಗಿ ಈ ಸಿಕ್ಕ ಬಾ ನನಗೆ ತಪ್ಪು ಮಾಡೋದನ್ನು ಸಿಕ್ಕ ಅಂತ ಹೇಳ್ಬಿಟ್ಟು ಅವನ್ನ ಹಿಗ್ಗಮುಗ್ಗ ಜಾಡಿಸಿ ಬೈದು ಹೊರಗಾಕೋದಲ್ಲ. ಹಾಗಾಗಿ ಒಂದು ಸಿಸ್ಟಮ್ ಹೇಳ್ತಾ ಇದ್ದಾನೆ, ಶಿಸ್ತು ಪಾಲನೆ ಹೇಗೆ ಅಂತೇಳಿ. ಅದಕ್ಕೆ ಬಹಳ ಚಂದವಾಗಿ ಗಮನಿಸೋಣ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ಅಂತ ಹೇಳ್ತಾನೆ. 2ನೇ ವಚನದಲ್ಲಿ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ ಅಂತ. ಸೊ ತಪ್ಪು ಮಾಡ್ದ ಅಂದ ತಕ್ಷಣ ಅವನನ್ನ ವೈರಿಯಾಗಿ ಪರಿಗಣಿಸಬಾರ್ದು, ಅವನು ವೈರಿ ಅಂತ ನಾವು ಪರಿಗಣಿಸಬಾರ್ದು. ಅವನ ಪ್ರೀತಿಯಿಂದ, ಯಾಕಂದ್ರೆ ನಾವು ಈ ದೇಹದಲ್ಲಿದ್ದೀವಿ, ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ. ಈ ಲೋಕದಲ್ಲಿ ನಾವು ಹೋಗ್ಬೇಕಾದ್ರೆ ಅನೇಕ ಶೋಧನೆಗಳು ನಮ್ಮನ್ನ ಬೆನ್ನಟ್ಟಿ ಬರ್ತಾ ಇರ್ತವೆ. ಅಂತ ಸಂದರ್ಭದಲ್ಲಿ ಬೇಕು ಅಂತ ತಪ್ಪು ಮಾಡ್ತಿರೋ, ಅಥವಾ ತಿಳಿದು ತಪ್ಪು ಮಾಡ್ತೀವೋ, ಅಥವಾ ಸಾಹಸ ಮಾಡಿ ತಪ್ಪು ಮಾಡ್ತೀವೋ, ಅಥವಾ ಪರಿಸ್ಥಿತಿ ಪ್ರಭಾವಕ್ಕೊಳಗಾಗಿ ತಪ್ಪು ಮಾಡ್ತೀವೋ, ಗೊತ್ತಿಲ್ಲದೆ ತಪ್ಪು ಮಾಡ್ತೀವೋ, ಯಾವುದೋ ಒಂದು ವಿಷಯದಲ್ಲಿ ತಪ್ತೀವಿ. ಆ ತಪ್ಪನ್ನ ತಿದ್ದುವಂಥ ಒಂದು ಸಿಸ್ಟಮ್ ನಮ್ಮಲ್ಲಿದ್ದರೆ ಭಾಳ ಅದ್ಭುತವಾದಂಥ ಒಂದು ಡಿಸಿಪ್ಲಿನ್ ಚರ್ಚಲ್ಲಿ ಬರುತ್ತೆ. ಆಗ ಯಾರನ್ನು ಕೂಡ ನಾವು ಕಳ್ಕೊಳ್ಳುವಂಥ ಅವಕಾಶ ಇರಲ್ಲ. ಸೊ ಹಂಗಂದ ಮಾತ್ರಕ್ಕೆ ತಪ್ಪು ಮಾಡಿದವ್ರನ್ನ ಹಾಗೆ ಬಿಟ್ಬಿಡೋದಲ್ಲ, ಖಂಡಿಸ್ಬೇಕು, ಗದರಿಸ್ಬೇಕು, ಎಚ್ಚರಿಸ್ಬೇಕು. ಯಾಕಂದ್ರೆ ದೇವರ ಸಭೆ, ಜೀವಸ್ವರೂಪನಾದ ದೇವರ ಸಭೆ, ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆ. ಈ ಸಭೆ ಸತ್ಯಕ್ಕೆ ಸ್ತಂಭವು ಆಧಾರ ಸತ್ಯಕ್ಕೆ ಆಧಾರನೇ ಸಭೆ ಇದು. ಮತ್ತೆ ಈ ಸತ್ಯನ ಎತ್ತಿ ಹಿಡಿಯುವಂತ ಕೆಲಸ ಸಭೆಯಲ್ಲೇ ತಾನೇ ಆಗ್ಬೇಕು. ಸೊ ಹಾಗಾಗಿ ಯಾವ ರೀತಿ ತಿದ್ದಬೇಕು, ಶಿಸ್ತು ಪಾಲನೆ ಹೇಗೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಮತ್ತೊಂದು ಸಿಸ್ಟಮ್ ಅನ್ನ ನಮಗೆ ತೋರಿಸ್ಕೊಡ್ತಾನೆ. ಯಾಕೋಬನ ಬರೆದ ಪತ್ರಿಕೆ
ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 19-20 ವಚನ. ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹುಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ ಅಂತ ಹೇಳ್ತಾನೆ. ಸೊ ಹೇಗೆ ತಿದ್ದಬೇಕು, ತಿದ್ದುವಂಥ ವಿಷಯದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಸಭೆ ಅಂತಕ್ಕಂಥದ್ದು ಹೇಳ್ತಾನೆ. ಯಾಕೆಂತಂದ್ರೆ ಒಬ್ಬನ್ನು ತಪ್ಪು ಮಾಡಿದ್ರೆ ಅವನನ್ನು ನೀನು ಸನ್ಮಾರ್ಗಕ್ಕೆ ತಂದ್ರೆ, ಅವನ ತಪ್ಪಾದ ಮಾರ್ಗದಿಂದ ನೀನು ಅವ್ರನ್ನ ತಿರುಗಿಸಿದ್ರೆ ಅವರ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹುಪಾಪಗಳನ್ನು ಮುಚ್ಚಿದವನಾದಿ ನೀನು ಅಂತ ಹೇಳ್ತಾನೆ. ಎಂಥ ಉನ್ನತವಾದಂಥದ್ದು ಇದು, ಎಂಥ ಉನ್ನತವಾದಂಥ ಒಂದು. ಸೊ ಇದು ಬಹಳ ಇಂಪಾರ್ಟೆಂಟ್, ಯಾವ ರೀತಿ ಶಿಸ್ತು ಪಾಲನೆ ಅಂತಕ್ಕಂಥದ್ದು. ಸೊ ಶಿಸ್ತು ಪಾಲನೆ ಹೇಗೆ ಅನ್ನುವಂಥ ಇನ್ನೊಂದು ವಿಷಯವನ್ನು ನಾವು ನೋಡ್ಕೊಂಡು ಈ ಭಾಗನ ಮುಗಿಸುವಂಥ ಪ್ರಯತ್ನ ಮಾಡೋಣ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ, ಪೌಲನು ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನದಲ್ಲಿ, ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆಯೇ ಗದರಿಸು ಅಂತ ಹೇಳ್ತಾನೆ. ಇದು ಒಂದು ಸಿಸ್ಟಮ್. ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆ ಗದರಿಸು, ಇವರಿಂದ ಮಿಕ್ಕಾದವರಿಗೂ ಭಯ ಉಂಟಾಗುವುದು ಅಂತ ಹೇಳ್ತಾನೆ. ಇದನ್ನ ಹೆಂಗ್ ಮಾಡ್ಬೇಕು ಅಂತಂದ್ರೆ 21ನೇ ವಚನದಲ್ಲಿ, ನೀನು ವಿಚಾರಿಸುವುದಕ್ಕೆ ಮೊದಲೇ ತಪ್ಪು ಹೊರಿಸದೆಯೂ ಪಕ್ಷಪಾತದಿಂದ ಏನೂ ಮಾಡದೆಯೂ ನಾನು ಹೇಳಿರುವ ಮಾತುಗಳ ಪ್ರಕಾರವೇ ನಡೆಯಬೇಕೆಂದು ದೇವರ ಮುಂದೆಯೂ ಕ್ರಿಸ್ತ ಯೇಸುವಿನ ಮುಂದೆಯೂ ಆಯಲ್ಪಟ್ಟಿರುವ ದೇವದೂತರ ಮುಂದೆಯೂ ಖಂಡಿತವಾಗಿ ಹೇಳ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲರ ಮುಂದೆ ಗದರಿಸುವಂಥದ್ದು ಕೂಡ ಹೆಂಗಿರ್ಬೇಕು ಅಂತಂದ್ರೆ, ಆಲ್ರೆಡಿ ಎಲ್ಲ ಸ್ಟೆಪ್ಸ್ ಮುಗಿದೋಗಿರ್ಬೇಕು. ಮುಗಿದೋಗಿ ಎಲ್ಲರ ಮುಂದೆ ಅವ್ರ ತಪ್ಪನ್ನ ಗದರಿಸ್ಬೇಕು. ಸುಮ್ಮನೆ ಏನೋ ಒಂದು ತಪ್ಪು ಫಸ್ಟ್ ಟೈಮ್ ಅವ್ರ ಕಣ್ಣಿಗೆ ಕಾಣಿಸ್ಬಿಡ್ತು ಅಂತಂದ್ರೆ ಎಲ್ಲರ ಮುಂದೆ ಟಕ್ ಅಂತೇಳಿ ಗದರಿಸೋದಲ್ಲ. ಅದು ಗದರಿಸೋದಲ್ಲ, ಆಲ್ರೆಡಿ ಸ್ಟೆಪ್ಸ್ ಎಲ್ಲ ಮುಗಿದಿರ್ಬೇಕು. ಯಾವ ರೀತಿ ಅವ್ರನ್ನ ಕರೆಕ್ಷನ್ ಮಾಡ್ಬೇಕು, ಯಾವ ರೀತಿ ಶಿಸ್ತು ಪಾಲನೆ ಒಳಸ್ಪಡಿಸ್ಬೇಕು, ಇವೆಲ್ಲ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ವಿಚಾರಿಸಿ ಎಲ್ಲ ಮಾಡಿದ್ದಾಯ್ತು ಅಂದಾಗ ಅಲ್ಲಿ ಅದನ್ನೇ ಮತ್ತೆ ರಿಪೀಟ್ ಮಾಡಿದಾಗ ಅದನ್ನ ನಾವು ಅಲ್ಲಿ ಖಂಡಿಸ್ಬೇಕು ಅಂತ ಹೇಳ್ತಾನೆ. 21ನೇ ವಚನದಲ್ಲಿ, ನೀನು ವಿಚಾರಿಸುವುದಕ್ಕೆ ಮೊದಲೇ ತಪ್ಪು ಹೊರಿಸದೆಯೂ ಪಕ್ಷಪಾತದಿಂದ ಏನೂ ಮಾಡಿದೆಯೂ ಅಂತ ಹೇಳ್ತಾನೆ. ಇದು ಇಂಪಾರ್ಟೆಂಟ್. ಚರ್ಚಲ್ಲಿ ಟಾರ್ಗೆಟ್ ಇಡಬಾರ್ದು, ಯಾರಿಗೂ ಒಬ್ಬರ ಮೇಲೆ ಒಬ್ಬರು ಟಾರ್ಗೆಟ್ ಇಟ್ಕೋಬಾರ್ದು. ಯಾಕಂದ್ರೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರಿಗೆ ನಾವು ಮಕ್ಕಳು, ಒಂದು ರಾಜ್ಯದ ಪೌರರು ನಾವೆಲ್ಲ. ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆದುಕೊಂಡಂಥವ್ರು, ರಕ್ತ ಸಂಬಂಧಿಗಳು ನಾವೆಲ್ಲರೂ ಕೂಡ. ಪಕ್ಷಪಾತ ಇರಬಾರ್ದು, ಒಣಹೆಮ್ಮೆ ಇರಬಾರ್ದು. ಸೊ ಹಾಗಾಗಿ ಶಿಸ್ತು ಪಾಲನೆ ಬಹಳ ಬಹಳ ಇಂಪಾರ್ಟೆಂಟ್. ಇವತ್ತು ಅನೇಕ ಸಭೆಗಳಲ್ಲಿ ನಾವು ಈ ಶಿಸ್ತು ಪಾಲನೆಯ ಒಂದು ಬೋಧನೆಯನ್ನೇ ಮಾಡುವಂಥದ್ದೇ ಬಹಳ ಕಡಿಮೆ. ಯಾಕೆ ಮಾಡಲ್ಲ ಅಂತಂದ್ರೆ, ಒಬ್ಬರು ತಪ್ಪುಗಳನ್ನೊಬ್ರು ಮುಚ್ಚಿಟ್ಕೊಳ್ಳೋದು. ಈಗ ಅವ್ರ ತಪ್ಪನ್ನ ನಾನು ಎತ್ತಿ ಹೇಳಿದ್ರೆ, ಈಗ ನನ್ನ ತಪ್ಪನ್ನ ಅವ್ರು ಎತ್ತಿ ಹೇಳ್ಕೊಳ್ತಾರೆ. ಸೊ ಈ ಕತೆ, ಈ ಒಂದು ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ, ಕುರುಡನಿಗೆ ದಾರಿ ತೋರಿಸಿದ್ರೆ ಇಬ್ಬರು ಹೋಗಿ ಗುಂಡಿಲಿ ಬಿದ್ದೋಗ್ಬಿಡ್ತೀವಿ. ಸೊ ಹಾಗಾಗದೇನೆ ಒಬ್ರನ್ನೊಬ್ರು ಎಚ್ಚರಿಸ್ಕೊಂಡು, ಒಬ್ರನ್ನೊಬ್ರು ಪ್ರೋತ್ಸಾಹ ಪಡಿಸ್ಕೊಂಡು, ಇದು ದೇವರ ಸಭೆ, ಇದು ಸತ್ಯಕ್ಕೆ ಸ್ತಂಭ, ಆಧಾರ ಆಗಿರ್ತಕ್ಕಂಥ ಸಭೆ, ಜನರು ಯಾವ ರೀತಿ ಈ ಸಭೆಯಲ್ಲಿ ನಡ್ಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶನ ಇಟ್ಕೊಂಡು, ಸಭೆಯ ಒಂದು ಪರಿಶುದ್ಧತೆ, ಆ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಆ ಪರಿಶುದ್ಧತೆಯಲ್ಲಿ ಮುಂದುವರೆದ್ರೆ ದೇವರು ಖಂಡಿತ ಈ ಸಭೆ ವಿಷಯದಲ್ಲಿ, ಸ್ಥಾನಿಕ ಸಭೆಗಳ ವಿಷಯದಲ್ಲಿ ಈ ರೀತಿಯಾದಂಥ ಶಿಸ್ತು ಪಾಲನೆಯನ್ನು ಪ್ರೀತಿಸುವಂತಹ, ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಹ, ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಸಭೆಗಳ ವಿಷಯದಲ್ಲಿ ದೇವರು ಎಷ್ಟೋ ಹೆಚ್ಚಾಗಿ ಸಂತೋಷಪಟ್ಟು ಇನ್ನೂ ಅನೇಕ ಆಶೀರ್ವಾದಗಳಿಂದ ಅಂತಹ ಸಭೆಗಳನ್ನು ಬಲಪಡಿಸಿ, ಪ್ರೋತ್ಸಾಹಿಸಿ, ನಿತ್ಯತ್ವಕ್ಕೆ ಅಂತಹ ಸಭೆಗಳನ್ನು ಸಿದ್ಧಪಡಿಸಿ, ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅಂಥ ಸಭೆಯನ್ನು ಶಾಶ್ವತವಾದಂತಹ ತನ್ನ ಸಹವಾಸ ಅನ್ಯೋನ್ಯತೆಯಲ್ಲಿ, ತನ್ನ ಮಗನ ಅನ್ಯೋನ್ಯತೆಯಲ್ಲಿ ಇರಿಸುವುದಕ್ಕೆ ಆತನ ಎಷ್ಟೋ ಆಸಕ್ತಿಯಾಗಿದ್ದಾರೆ. ಸೊ ಹಾಗಾಗಿ ಈ ವಿಷಯಗಳನ್ನ ನಾವು ಗಮನಿಸೋಣ. ಇನ್ನೊಂದು ವಿಷಯ ಕೊನೆಯದಾಗಿ, ಸೊ ಇವಾಗ
ಸರಿ, ಈ ರೀತಿ ಯಾರೋ ಅದು ತಪ್ಪು ಮಾಡಿದ್ರು, ಆ ವಿಷಯಗಳನ್ನ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಅವರು ವಾಕ್ಯಕ್ಕನುಸಾರವಾಗಿ ನಾವೆಷ್ಟೇ ಹೇಳಿದ್ರು ಕೂಡ ಚರ್ಚಲ್ಲಿ ಯಾರೂ ಕೇಳ್ತಾ ಇಲ್ಲ. ನಾನು ಕರೆಕ್ಟಾಗಿದ್ದೀನಿ, ಅವ್ರು ತಪ್ಪು ಮಾಡೋರನ್ನ ನಾನು ಖಂಡಿಸಿದ್ದೀನಿ, ಗದರಿಸಿದ್ದೀನಿ. ಇವ್ರು ತಪ್ಪು ಮಾಡ್ತಿದ್ರೆ ಇಂತಿಂಥ ವಾಕ್ಯ ಹಿಂಗೆ ಹೇಳ್ತದೆ ಅಂತ ಹೇಳ್ಬಿಟ್ಟು ನಾನೊಬ್ಬನೇ ಸರಿಯಾಗಿ ನಡ್ಕೊಂಡಿದ್ದೀನಿ ವಾಕ್ಯಾನುಸಾರವಾಗಿ. ಇನ್ನು ಮಿಕ್ಕಿದ ಸಭೆಗಳೆಲ್ಲರೂ ಕೂಡ ಅವ್ರು ಯಾರೂ ಕೂಡ ಸರಿಯಾಗಿ ಇಲ್ಲ ಅನ್ನೋಂಥ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತಂದರೆ, ಅವರ ತಪ್ಪನ್ನು ವಾಕ್ಯಾನುಸಾರವಾಗಿ ರುಜುವಾತು ಪಡಿಸಿ ಏನು ಮಾಡ್ಬೇಕಂತಂದರೆ, ಅವರು ತಿದ್ದುಕೊಳ್ಳಿಲ್ಲ ಆಗಲೂ ಕೂಡ, ಆ ಸಭೆ ತಿದ್ದುಕೊಳ್ಳಿಲ್ಲ ಅಂತಂದರೆ, ಇನ್ನು ಮೇಲೆ ನಾನು ಕ್ರಿಸ್ತನ ಸಭೆ ಎಂಬುದಾಗಿ ನಾನು ಪರಿಗಣಿಸೋದಿಲ್ಲ, ಅದು ವಾಕ್ಯಾನುಸಾರವಾದಂಥ ಸಭೆ ಅಲ್ಲ ಅನ್ನುವಂಥ ಒಂದು ಡಿಸಿಷನ್ ಅವ್ರಿಗೆ ಹೇಳ್ಬಿಟ್ಟು ನಾನು ಅಲ್ಲಿಂದ ಆಚೆ ಬರಬೇಕು. ಇದು ಒಂದು ಸಿಸ್ಟಮ್. ಸೊ ಹಾಗಾಗಿ ಇನ್ನೂ ಅನೇಕ ವಿಷಯ ಇದೆ ಡಿಸಿಪ್ಲಿನಲ್ಲಿ. ದೇವ್ರ ಚಿತ್ತ ಆದರೆ ಇನ್ನೂ ಅನೇಕ ವಿಷಯಗಳನ್ನು ನಾವು ಕಲ್ತ್ಕೊಂಡು ಮುಂದೆ ಸಾಗುವಂಥ ಪ್ರಯತ್ನ ಮಾಡೋಣ. ದೇವ್ರ ಚಿತ್ತ ಆದರೆ ಮತ್ತೆ ನಾವು ಈ ರೀತಿ ಸೇರಿಕೊಂಡು ಇನ್ನೂ ಅನೇಕ ವಿಷಯಗಳನ್ನ ಕಲ್ತ್ಕೊಂಡು ನಾವು ಮುಂದಕ್ಕೆ ಸಾಗೋಣ. ತಾಳ್ಮೆಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.